ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ವ್ಯವಹಾರ ಅಧ್ಯಯನ ವಿಭಾಗದ 2ನೇ ಅಧ್ಯಾಯ ಹಣಕಾಸಿನ ನಿರ್ವಹಣೆ ಈ ಪಾಠವನ್ನು ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಹಣಕಾಸಿನ ನಿರ್ವಹಣೆ ಈ ಪಾಠದಲ್ಲಿ ಯಾವ ಅಂಶಗಳನ್ನು ಕುರಿತು ಅಭ್ಯಾಸ ಮಾಡ್ತೀವಿ? ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ಅಭ್ಯಾಸ ಮಾಡ್ತೀವಿ. ಈ ಪಾಠದ ಕಲಿಕಾಂಶಗಳನ್ನು ನೋಡಿದರೆ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ ಏನು ಅಂತ ನೋಡ್ತೀವಿ. ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪಾತ್ರ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು? ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪೂರೈಕೆ ಹೇಗಾಗುತ್ತೆ? ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಬೇಡಿಕೆಯನ್ನು ಕುರಿತು ಅಭ್ಯಾಸ ಮಾಡ್ತೀವಿ. ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಸುವ ಸಂಸ್ಥೆಗಳು ಯಾವುದು? ಬಂಡವಾಳ ಮಾರುಕಟ್ಟೆ ಮತ್ತು ಷೇರು ಮಾರುಕಟ್ಟೆ. ಈ ಪ್ರಮುಖ ಕಲಿಕಾಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾದರೆ ಶುರು ಮಾಡೋಣ ಇವತ್ತಿನ ಪಾಠವನ್ನು. ಮೊದಲನೇ ಕಲಿಕಾಂಶ, ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ ಏನು? ಹಣಕಾಸು ಅಂದಾಗ ನಾವು ದಿನನಿತ್ಯದ ವ್ಯವಹಾರದಲ್ಲಿ ಹಣಕಾಸು ಬೇರೆ, ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ ಬೇರೆ. ಹಣಕಾಸು ಅಂದರೆ ವ್ಯವಹಾರ ಸಂಸ್ಥೆಗಳ ಉದ್ದೇಶಗಳನ್ನು ಗಮನದಲ್ಲಿ ಇಟ್ಕೊಂಡು ಹಣವನ್ನು ಸಂಗ್ರಹಿಸೋದು ಮತ್ತು ಅದನ್ನು ಲಾಭದಾಯಕವಾಗಿ ಬಳಸುವ ಉಪಯೋಗ, ಅಂದರೆ ಲಾಭದಾಯಕ ಬಳಕೆಗೆ ಉಪಯೋಗಿಸೋದನ್ನು ನಾವು ಹಣಕಾಸಿನ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ ಅಂತ ಹೇಳ್ತೀವಿ. ನೋಡಿ, 2 ಅಂಶಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಒಂದು, ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸು ಅಂದರೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಆ ಉದ್ದೇಶವನ್ನು ಗಮನದಲ್ಲಿ ಇಟ್ಕೊಂಡು ಯಾವ ಉದ್ದೇಶದ ಈಡೇರಿಕೆಗಾಗಿ ಅಂತ ನೋಡಿಬಿಟ್ಟು ಹಣಕಾಸನ್ನು ಸಂಗ್ರಹಿಸಬೇಕು. ಹಾಗೆ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ಲಾಭದಾಯಕ ಬಳಕೆಗಾಗಿ ಉಪಯೋಗಿಸಬೇಕು. ಈಗ ಪ್ರತಿಯೊಂದು ಹಣಕಾಸು ಸಂಸ್ಥೆ, ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ಕೂಡ ಒಂದಲ್ಲ ಒಂದು ಉದ್ದೇಶಗಳನ್ನು ಇಟ್ಕೊಂಡೇ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಯಾವ ವ್ಯವಹಾರ ಸಂಸ್ಥೆ ಯಾವ ಉದ್ದೇಶವನ್ನು ಗಮನದಲ್ಲಿ ಇಟ್ಕೊಂಡು ಅಸ್ತಿತ್ವಕ್ಕೆ ಬಂದಿದೆಯೋ ಅದಕ್ಕೆ ಪೂರಕವಾಗಿ ಎಷ್ಟು ಹಣದನ್ನು ಸಂಗ್ರಹ ಮಾಡಬೇಕಾಗತ್ತೆ, ಅದಕ್ಕೆ ಒಂದು ಯೋಜನೆ ರೂಪಿಸಿ ಹಣಕಾಸನ್ನು ಸಂಗ್ರಹಿಸಬೇಕು. ಹಾಗೆ ಸಂಗ್ರಹಿಸಿದ ಹಣವನ್ನು, ಬಂಡವಾಳವನ್ನು ಲಾಭಕ್ಕಾಗಿ ಸಂಸ್ಥೆಗೆ ಲಾಭ ಬರುವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನೋ ಅರ್ಥವನ್ನು ಒಳಗೊಂಡಿದೆ. ಸೊ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ ಅಂತ ಬಂದಾಗ ಸಂಸ್ಥೆಯ ಉದ್ದೇಶಗಳನ್ನು ಗಮನದಲ್ಲಿಟ್ಕೊಂಡು ಹಣವನ್ನು ಸಂಗ್ರಹಿಸೋದು ಮತ್ತು ಆ ಹಣವನ್ನು ಲಾಭದಾಯಕ ಬಳಕೆಗಾಗಿ ಉಪಯೋಗಿಸೋದನ್ನು ನಾವು ಹಣಕಾಸಿನ ಅರ್ಥ ಅಂತ ಹೇಳ್ತೀವಿ. ಒಂದಿಬ್ಬರು ಪ್ರಮುಖ ಅರ್ಥಶಾಸ್ತ್ರಜ್ಞರು ಬರ್ತಾರೆ. ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ನೋಡಿ. ಗುಟ್ಮನ್ ಮತ್ತು ಡಾಗಲ್ ರವರ ಪ್ರಕಾರ, ಇಬ್ಬರು ಅರ್ಥಶಾಸ್ತ್ರಜ್ಞರು, ಒಬ್ಬರು ಗುಟ್ಮನ್ ಮತ್ತೊಬ್ಬರು ಡಾಗಲ್. ಈ ಅರ್ಥಶಾಸ್ತ್ರಜ್ಞರ ಪ್ರಕಾರ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸು ಅಂದರೆ ನೋಡಿ, ಒಂದು ವ್ಯವಹಾರ ಸಂಸ್ಥೆಯ ಹಣಕಾಸಿನ ಚಟುವಟಿಕೆ ಯೋಜನೆ, ಸಂಗ್ರಹಣೆ, ನಿಯಂತ್ರಣ ಮತ್ತು ನಿಧಿಗಳ ಕಾರ್ಯಾಚರಣೆಗಳನ್ನು ಹೊಂದಿರುತ್ತೆ. ಸೊ ಇಬ್ಬರು ಅರ್ಥಶಾಸ್ತ್ರಜ್ಞರು ಪ್ರಮುಖವಾಗಿ 4 ಅಂಶಗಳನ್ನು ಒತ್ತು ಕೊಟ್ಟು ಹೇಳ್ತಾರೆ. ಒಂದು ಹಣಕಾಸಿನ ಚಟುವಟಿಕೆ, ಒಂದು ವ್ಯವಹಾರ ಸಂಸ್ಥೆಯ ಹಣಕಾಸಿನ ಚಟುವಟಿಕೆ ಯಾವುದನ್ನು ಆಧರಿಸಿದೆ ಅಂತ ನೋಡಿದರೆ ಒಂದು ಪ್ಲಾನ್ ಮಾಡ್ಕೊಳ್ಬೇಕು, ಒಂದು ಯೋಜನೆ. ಆ ಯೋಜನೆಯ ಪ್ರಕಾರ ಎಷ್ಟು ಹಣಕಾಸು ಬೇಕಾಗುತ್ತೆ ಅದನ್ನು ಸಂಗ್ರಹಣೆ ಮಾಡಬೇಕು. ಅದು 2ನೇ ಸಂಗ್ರಹ ಆಗಿರೋ ಹಣಕಾಸನ್ನು ಖರ್ಚು ಮಾಡಬೇಕಾದ್ರೆ ಒಂದು ನಿಯಂತ್ರಣ ಇರಬೇಕು. ಜೊತೆಗೆ ನಿಧಿಗಳ ಕಾರ್ಯಾಚರಣೆ, ಯಾವ ಉತ್ಪಾದನಾ ಸಂಸ್ಥೆಯಲ್ಲಿ ಯಾವ ವಿಭಾಗಕ್ಕೆ ಎಷ್ಟೆಷ್ಟು ನಿಧಿಗಳನ್ನು ಬಳಸಬೇಕು, ಹಲವಾರು ನಿಧಿಗಳಿರುತ್ತೆ. ಸೊ ಇವುಗಳ ಒಟ್ಟಾರೆ ಕಾರ್ಯಾಚರಣೆಯನ್ನು ಹಣಕಾಸಿನ ಅರ್ಥ, ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ ಅಂದಾಗ ಈ 4 ಅಂಶಗಳನ್ನು ಮುಖ್ಯವಾಗಿ ನೆನ್ಪಿಡ್ಬೇಕು ಮಕ್ಕಳೇ. ನಾವು ಇದುವರೆಗೂ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ ನೋಡಿದ್ವಿ. ನೆಕ್ಸ್ಟ್, ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪಾತ್ರ ಮತ್ತು ಪ್ರಾಮುಖ್ಯತೆ. ಅಂದರೆ ಒಂದು ಹಣಕಾಸು ಸಂಸ್ಥೆ ಇದೆ ಅಂದರೆ ಆ ಹಣಕಾಸು ಸಂಸ್ಥೆಯಲ್ಲಿ
ಒಂದು ವ್ಯವಹಾರ ಸಂಸ್ಥೆ ಇದೆ ಅಂತ ಹೇಳಿದರೆ ಆ ವ್ಯವಹಾರ ಸಂಸ್ಥೆಯಲ್ಲಿ ಹಣ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಹಣದ ಪಾತ್ರ ಏನು ಮತ್ತು ಪ್ರಾಮುಖ್ಯತೆ ಏನು. ಹಣ ಇಲ್ಲದೆ ಏನೂ ನಡೆಯಲ್ಲ ಅಲ್ವಾ. ವೆರಿ ಫಸ್ಟಲ್ಲಿ ಮೊದಲನೇ ಪ್ರಾಮುಖ್ಯತೆ ನೋಡಿದರೆ ವ್ಯವಹಾರ ಸಂಸ್ಥೆಗಳಲ್ಲಿ ಹಣದ ಪ್ರಾಮುಖ್ಯತೆ ಫಸ್ಟ್ ಪಾಯಿಂಟ್ ನೋಡಿದರೆ ನೋಡಿ, ಹಣಕಾಸು ವ್ಯವಹಾರ ಸಂಸ್ಥೆಗಳ ಜೀವರಕ್ತವಾಗಿದೆ. ಹಣಕಾಸು ಅನ್ನೋದು ವ್ಯವಹಾರ ಸಂಸ್ಥೆಗಳ ಜೀವರಕ್ತ. ಹಣಕಾಸು ಇಲ್ಲದೆ ಯಾವುದೇ ವ್ಯವಹಾರ ಚಟುವಟಿಕೆಗಳು ಸಾಧ್ಯವಿಲ್ಲ. ಸೊ ವ್ಯವಹಾರ ಸಂಸ್ಥೆಗಳ ಅಸ್ತಿತ್ವಕ್ಕೆ ಬರಬೇಕು ಅಂದರೆ ಅದಕ್ಕೆ ಮೂಲವಾಗಿ ಏನು ಬೇಕು? ಹಣ ಬೇಕು. ಹಣ ಇಲ್ಲದೆ, ಬಂಡವಾಳ ಇಲ್ಲದೆ ಯಾವ ಉತ್ಪಾದನಾ ಕಾರ್ಯವೂ ನಡೆಯೋದಿಲ್ಲ. ಹಾಗಾಗಿ ವ್ಯವಹಾರ ಸಂಸ್ಥೆಗಳ ಜೀವರಕ್ತ ಯಾವುದು ಅಂದರೆ ಅದು ಹಣಕಾಸು. ಈ ಶರೀರ ಅಸ್ತಿತ್ವದಲ್ಲಿ ಇರಬೇಕು ಅಂದರೆ ಹೇಗೆ ರಕ್ತ ಮುಖ್ಯವೋ ಅಲ್ಲ, ಈ ದೇಹದ ನರನಾಡಿಗಳಲ್ಲಿ ರಕ್ತ ಹೇಗೆ ಪ್ರವಹಿಸುತ್ತೋ ಹಾಗೆ ಒಂದು ಬೈಕು ಮುಂದೆ ಹೋಗಬೇಕು ಅಂದರೆ ಏನು ಬೇಕು? ಪೆಟ್ರೋಲ್ ಬೇಕಲ್ವಾ. ಪೆಟ್ರೋಲ್ ಇಲ್ಲದೆ ಗಾಡಿ ಮುಂದೆ ಹೋಗುತ್ತಾ? ಇಲ್ಲ. ಹಾಗೆ ಒಂದು ವ್ಯವಹಾರ ಸಂಸ್ಥೆ ಅಸ್ತಿತ್ವವನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಹಣ ಬಹಳ ಮುಖ್ಯ. ಹಾಗಾಗಿ ಹಣಕಾಸು ವ್ಯವಹಾರ ಸಂಸ್ಥೆಯ ಜೀವರಕ್ತವಾಗಿದೆ. ಹಣಕಾಸು ಇಲ್ಲದೆ ಯಾವುದೇ ವ್ಯವಹಾರ ಚಟುವಟಿಕೆ ಸಾಧ್ಯವಿಲ್ಲ. ಫಸ್ಟ್ ಪಾಯಿಂಟ್ ಮಕ್ಕಳೇ ನೋಟ್ ಮಾಡ್ತಾ ಹೋಗಬೇಕು. ಮೊದಲನೇದು. ಎರಡನೇದು, ಹಣಕಾಸು ಚಟುವಟಿಕೆಯು ಉತ್ಪಾದನೆಯ ಕಾರ್ಯದಲ್ಲಿ ಮತ್ತು ವಸ್ತುಗಳನ್ನು ಹಾಗೂ ಸೇವೆಗಳನ್ನು ಒದಗಿಸುವ ಪ್ರಕ್ರಿಯೆಯಲ್ಲಿ ಬೇಕಾಗುವ ಸಾಧನಗಳನ್ನು ಪೂರೈಸುತ್ತೆ. ಉತ್ಪಾದನಾ ಕ್ಷೇತ್ರದಲ್ಲಿ ಮತ್ತು ವಸ್ತುಗಳನ್ನು ಹಾಗೂ ಸೇವೆಗಳನ್ನು, ಈಗ ಉದಾಹರಣೆಗೆ ಒಂದು ಉತ್ಪಾದನಾ ಸಂಸ್ಥೆ ಇದೆ, ಒಂದು ವ್ಯವಹಾರ ಸಂಸ್ಥೆ ಇದೆ, ಅದು ಕೆಲವು ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಆ ವಸ್ತುವಿನ ಉತ್ಪಾದನೆಗೆ ಬೇಕಾಗಿರೋ ಕಚ್ಚಾ ವಸ್ತುಗಳನ್ನು ಪೂರೈಸಬೇಕು ಅಂದರೆ ಸುಮ್ಮನೆ ಬರುತ್ತಾ? ಇಲ್ಲ. ಕಚ್ಚಾ ವಸ್ತುವಿನ ಪೂರೈಕೆ ಮಾಡಬೇಕು ಅಂದರೆ ಹಣವನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಉತ್ಪಾದನೆ ಮಾಡ್ತೀನಿ, ಕಚ್ಚಾ ವಸ್ತು ತಗೊಂಡು ಉತ್ಪಾದನೆ ಮಾಡ್ತೀನಿ, ಉತ್ಪಾದನೆಯಾಗಿರ್ತಕ್ಕಂಥ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ತಲುಪಿಸ್ಬೇಕು ಅಂದರೆ ಏನು ಬೇಕು? ಸಾರಿಗೆ ವ್ಯವಸ್ಥೆ ಬೇಕು. ಆ ಸಾರಿಗೆ ಅನ್ನೋದು ಅದೊಂದು ಸೇವಾ ವಲಯದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಒದಗಿಸುವ ಪ್ರಕ್ರಿಯೆಯಲ್ಲಿ ಹಣ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಹಣವಿಲ್ಲದೆ ಯಾವುದೇ ವಸ್ತುಗಳು ಮತ್ತು ಸೇವೆಗಳು ಪೂರೈಕೆಯಾಗಲ್ಲ. ವಸ್ತುಗಳು ಸೇವೆಗಳು ಪೂರೈಕೆಯಾಗದೆ ವ್ಯವಹಾರ ಸಂಸ್ಥೆಗಳು ಅಸ್ತಿತ್ವವನ್ನು ಪಡ್ಕೊಳ್ಳೋದಿಲ್ಲ. ಸೊ 2 ಅಂಶ ಮಕ್ಕಳೇ. ಮೂರನೇದು, ಹಣಕಾಸಿನ ಪ್ರಾಮುಖ್ಯತೆ ಅಂತ ಬಂದಾಗ 3ನೇ ಪಾಯಿಂಟ್ ನೋಡಿ. ಹಣಕಾಸು ವ್ಯವಹಾರ ಸಂಸ್ಥೆಗಳ ಹಲವಾರು ಅಂಗಗಳು ತಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ವ್ಯವಹಾರ ನಡೆಸಿಕೊಂಡು ಹೋಗುವುದಕ್ಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಂದು ವ್ಯವಹಾರ ಸಂಸ್ಥೆ ಅಂದರೆ ಆ ವ್ಯವಹಾರ ಸಂಸ್ಥೆಗೆ ಹಲವಾರು ಅಂಗಗಳಿರುತ್ತೆ. ಆ ಅಂಗಗಳು, ಪ್ರತಿಯೊಂದು ಅಂಗಗಳು ತಮ್ಮ ಗುರಿಗಳನ್ನು ಸಾಧಿಸುವುದು ಮತ್ತು ವ್ಯವಹಾರವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ಹಣಕಾಸು ಅನ್ನೋದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಒಂದು ವ್ಯವಹಾರ ಸಂಸ್ಥೆಗಳಲ್ಲಿ ಹಲವಾರು ಅಂಗಗಳಿರುತ್ತಪ್ಪ, ಹಲವಾರು ವಿಭಾಗಗಳಿರುತ್ತೆ. ಪ್ರತಿಯೊಂದು ವಿಭಾಗಕ್ಕೂ ಎಷ್ಟು ಹಣವನ್ನು ವೆಚ್ಚ ಮಾಡಬೇಕು ಅನ್ನೋದನ್ನು ಪ್ಲಾನಿಂಗ್ ಇರುತ್ತೆ. ಅದ್ರ ಪ್ರಕಾರ ಆ ಒಂದು ಪ್ರತಿಯೊಂದು ವ್ಯವಹಾರ ಸಂಸ್ಥೆಯ ಅಂಗಗಳ ಗುರಿಗಳನ್ನು ಸಾಧಿಸುವಲ್ಲಿ ಮತ್ತು ವ್ಯವಹಾರವನ್ನು ನಡೆಸಿಕೊಂಡು ಹೋಗುವಲ್ಲಿ ಹಣಕಾಸು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು 4ನೇದು, ಹಣಕಾಸು ಬಂಡವಾಳವನ್ನು ತೊಡಗಿಸುವಲ್ಲಿ ಮತ್ತು ವಿನಿಯೋಗ ಮಾಡುವ ದಿಕ್ಕಿನಲ್ಲಿ ಒಂದು ನಿಯಂತ್ರಿತ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತದೆ. ಇನ್ವೆಸ್ಟ್ ಮಾಡಬೇಕಾದ್ರೆ ಬಂಡವಾಳವನ್ನು ತೊಡಗಿಸುವಾಗ ಮತ್ತು ಬಂಡವಾಳವನ್ನು ತೊಡಗಿಸಿ ಅದನ್ನು ವಿನಿಯೋಗ ಮಾಡುವಂಥ ದಿಕ್ಕಿನಲ್ಲಿ ನಿಯಂತ್ರಿತ ರೀತಿಯಲ್ಲಿ ಮಾರ್ಗದರ್ಶನ ಮಾಡುತ್ತೆ ಹಣಕಾಸು. ಅಂದರೆ ಇನ್ವೆಸ್ಟ್ ಮಾಡುವ ಮೊದಲು ನಾನು ಯೋಚನೆ ಮಾಡಬೇಕಾಗತ್ತೆ, ಈ ಕ್ಷೇತ್ರದಲ್ಲಿ ಎಷ್ಟು ಬಂಡವಾಳ ತೊಡಗಿಸಿದರೆ ನಾನು ಎಷ್ಟು ಪ್ರಮಾಣದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ನಾವು ಹೊಸ ಬಿಸ್ನೆಸ್ಗಳಲ್ಲಿ ಹೆಚ್ಚೆಚ್ಚು ಬಂಡವಾಳ ತೊಡಗಿಸ್ಬೇಕಾದಾಗ ನಾವು ನೋಡ್ಕೊಂಡು ತೊಡಗಿಸ್ಬೇಕಾಗತ್ತೆ. ಅದು ಮುಂದೆ ಬರುತ್ತೆ, ಅಲ್ಲಿ ಹೇಳ್ತೀನಿ, ಸಾಹಸ ಬಂಡವಾಳ ಅಂತ ಬರುತ್ತೆ. ಆ ಬಂಡವಾಳ ತೊಡಗಿಸುವ ದಿಕ್ಕಿನಲ್ಲಿ ಏನು ಮಾಡುತ್ತೆ, ಇದು ಹಣಕಾಸು ಅಂತಕ್ಕಂಥದ್ದು ನಿಯಂತ್ರಿತ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಾ ಹೋಗುತ್ತೆ. 4. ಇನ್ನು 5ನೇದು,
ಹಣಕಾಸು ಸಂಸ್ಥೆಗಳ ಪ್ರಾಮುಖ್ಯತೆ ಅಂತ ಬಂದಾಗ, ಹಣಕಾಸು ಸಂಸ್ಥೆಯನ್ನು ಹಣಕಾಸು ಸಂಸ್ಥೆಯನ್ನು ಆಧುನೀಕರಣಗೊಳಿಸುವುದು. ಯಾವ ಸಂಸ್ಥೆಯನ್ನು? ವ್ಯವಹಾರ ಸಂಸ್ಥೆಯನ್ನು ಆಧುನೀಕರಣಗೊಳಿಸಬೇಕು ಅಂದರೆ ಹಣಕಾಸು ಬೇಕು. ವ್ಯವಹಾರ ಸಂಸ್ಥೆಯಲ್ಲಿ ವೈವಿಧ್ಯತೆಯನ್ನು ಮಾಡಬೇಕು, ವೈವಿಧ್ಯತೆಯನ್ನು ತರಬೇಕು, ಸಂಸ್ಥೆಯನ್ನು ವಿಸ್ತರಣೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದರೆ ಅದೆಲ್ಲದಕ್ಕೂ ಕೂಡ ಹಣಕಾಸು ಬಹಳ ಮುಖ್ಯ. ಸೊ ಒಂದು ವ್ಯವಹಾರ ಸಂಸ್ಥೆಯನ್ನು ಆಧುನೀಕರಣಗೊಳಿಸುವಲ್ಲಿ, ಆ ವ್ಯವಹಾರ ಸಂಸ್ಥೆಯಲ್ಲಿ ವೈವಿಧ್ಯತೆಯನ್ನು ತರುವಲ್ಲಿ, ಆ ವ್ಯವಹಾರ ಸಂಸ್ಥೆಯನ್ನು ವಿಸ್ತರಿಸುವಲ್ಲಿ ಮತ್ತು ಅಭಿವೃದ್ಧಿಗೊಳಿಸುವಲ್ಲಿ ಹಣದ ಪಾತ್ರ ಬಹಳ ಮುಖ್ಯ. ಇದೆಲ್ಲವೂ ಕೂಡ ಆಧುನೀಕರಣ ಇರ್ಬೋದು, ವೈವಿಧ್ಯತೆ ಇರ್ಬೋದು, ವಿಸ್ತರಣೆ ಇರ್ಬೋದು ಮತ್ತು ಅಭಿವೃದ್ಧಿ ಇರ್ಬೋದು, ಎಲ್ಲವೂ ಆಗಬೇಕು ಅಂದರೆ ಹಣಕಾಸು ಬಹಳ ಮುಖ್ಯ. ಹಣಕಾಸು ಇಲ್ಲದೆ ಇದ್ಯಾವುದೂ ಕೂಡ ಸಾಧ್ಯ ಇಲ್ಲ. 6. ಹಣಕಾಸು ಸಂಸ್ಥೆಯು ಕೈಗೊಳ್ಳುವ ಹೊಸ ಪರಿಶೋಧನೆಗಳು, ಮಾರುಕಟ್ಟೆ ಸಮೀಕ್ಷೆ, ಜಾಹೀರಾತು ಹಾಗೂ ಸಂಸ್ಥೆಯ ಬಗ್ಗೆ ಹೆಚ್ಚು ಪ್ರಚಾರಪಡಿಸುವಲ್ಲಿ ಅವಶ್ಯಕವಾಗಿದೆ. ಯಾಕೆ ಬೇಕು ಹಣಕಾಸು? ಹಣಕಾಸಿನ ಪಾತ್ರ ಏನು, ಪ್ರಾಮುಖ್ಯತೆ ಏನು ಅಂದಾಗ ನೋಡಿ, ಒಂದು ವ್ಯವಹಾರ ಸಂಸ್ಥೆ ಹೊಸದನ್ನು ಏನಾದರೂ ಅಸ್ತಿತ್ವಕ್ಕೆ ತರುವಲ್ಲಿ ಸಂಶೋಧನೆ ಮಾಡ್ತಾ ಇದೆ, ಪರಿಶೋಧನೆ ಮಾಡ್ತಾ ಇದೆ ಅಂದರೆ, ಒಂದು ವ್ಯವಹಾರ ಸಂಸ್ಥೆಯು ಕೈಗೊಳ್ಳುವ ಪರಿಶೋಧನೆಯಲ್ಲಿ, ಮಾರುಕಟ್ಟೆ ಸಮೀಕ್ಷೆಯಲ್ಲಿ, ಅಂದರೆ ಮಾರುಕಟ್ಟೆಯಲ್ಲಿ ಯಾವ ವಸ್ತುವಿಗೆ ಎಷ್ಟು ಪ್ರಮಾಣದ ಬೇಡಿಕೆ ಇದೆ, ಯಾವುದು ಲೀಡಿಂಗಲ್ಲಿದೆ, ಯಾವುದು ಹೆಚ್ಚಿನ ಪ್ರಮಾಣದ ಮಾರುಕಟ್ಟೆಗಿದೆ. ಯಾಕೆಂದರೆ ಹೊಸ ಉತ್ಪನ್ನಗಳನ್ನು ಮಾಡಬೇಕಾದ್ರೆ, ಜನರ ಅಭಿರುಚಿಗೆ ತಕ್ಕಂತೆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಮಾರುಕಟ್ಟೆ ಸಮೀಕ್ಷೆ ಅತಿ ಅಗತ್ಯ. ಹಾಗಾಗಿ ಮಾರುಕಟ್ಟೆ ಸಮೀಕ್ಷೆ ವಿಚಾರ ಬಂದಾಗ, ಜಾಹೀರಾತು ಏನು ಅಡ್ವರ್ಟೈಸ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು, ನಮ್ಮ ಉತ್ಪನ್ನಗಳ ಬಗ್ಗೆ, ಹೊಸ ಹೊಸ ಉತ್ಪನ್ನಗಳ ಬಗ್ಗೆ ಜನರಿಗೆ ರೀಚ್ ಆಗೋದು ಹೇಗೆ ಅಂತ ಹೇಳಿದ್ರೆ ಜಾಹೀರಾತಿನ ಮೂಲಕ. ಹಾಗೂ ಆ ವಸ್ತುವಿನ ಪ್ರಚಾರ ಮಾಡಬೇಕು ಅಂತ ಹೇಳಿದರೆ ಇದೆಲ್ಲದಕ್ಕೂ ಅವಶ್ಯಕವಾಗಿ ಏನು ಬೇಕು? ಹಣ ಬೇಕು. ಹಣ ಇಲ್ಲದೆ ಯಾವುದೇ ಹೊಸ ಪರಿಶೋಧನೆ ಸಾಧ್ಯ ಇಲ್ಲ, ಮಾರುಕಟ್ಟೆ ಸಮೀಕ್ಷೆ ಸಾಧ್ಯ ಇಲ್ಲ, ಜಾಹೀರಾತುಗಳು ಮತ್ತು ಪ್ರಚಾರ ಕಾರ್ಯ ಅಂತೂ ಮೊದಲೇ ಸಾಧ್ಯ ಇಲ್ಲ. ಒಂದು ವ್ಯವಹಾರ ಸಂಸ್ಥೆ ಜಾಹೀರಾತಿಗಾಗಿ, ಪ್ರಚಾರಕ್ಕಾಗಿ ಎಷ್ಟೊಂದು ಇನ್ವೆಸ್ಟ್ ಮಾಡುತ್ತೆ. ಯಾಕೆಂದರೆ ಎಷ್ಟು ವೆಚ್ಚ ಮಾಡಿ, ಎಷ್ಟು ಸಂಶೋಧನೆ ಮಾಡಿ ಗುಣಾತ್ಮಕವಾಗಿರ್ತಕ್ಕಂಥ ವಸ್ತುಗಳನ್ನು ಮಾರುಕಟ್ಟೆಗೆ ಪೂರೈಸಿದ್ರೂ ಕೂಡ ಅದು ಪ್ರಚಾರ ಇಲ್ಲದೆ ಮಾರುಕಟ್ಟೆನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾರುಕಟ್ಟೆಗೆ ಬರ್ತಕ್ಕಂಥ ಪ್ರತಿಯೊಂದು ಉತ್ಪನ್ನಗಳ ಬಗ್ಗೆ ಗ್ರಾಹಕರಿಗೆ ರೀಚ್ ಆಗಬೇಕು ಅಂತ ಹೇಳಿದರೆ ಮಾರುಕಟ್ಟೆಗಳು ಮತ್ತು ಪ್ರಚಾರ ಅಗತ್ಯವಾಗಿ ಮಾಡಬೇಕಾಗುತ್ತೆ. ಅದೆಲ್ಲದಕ್ಕೂ ಕೂಡ ಹಣಕಾಸು ಬಹಳ ಮುಖ್ಯವಾಗುತ್ತೆ. ಇನ್ನು 7ನೇದು ಕೊನೆಯ ಪ್ರಾಮುಖ್ಯತೆ ನೋಡಿದರೆ, ಹಣಕಾಸಿನ ಪ್ರಾಮುಖ್ಯತೆ ಅಂತ ಬಂದಾಗ, ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸಲು ಹಣಕಾಸಿನ ಅವಶ್ಯಕತೆ ಹೆಚ್ಚಾಗಿದೆ. ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಅಂದರೆ, ಮುಂದುವರೆದ ಪ್ರದೇಶಗಳಲ್ಲಿ ಕೈಗಾರಿಕೆಗಳಿಗೆ ಸ್ಥಾಪನೆಯಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಎಲ್ಲಿದೆಯೋ ಅಲ್ಲಿ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಇಲ್ಲ. ಆದರೆ ಹಿಂದುಳಿದ ಪ್ರದೇಶಗಳಲ್ಲಿ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ನಾವು ಒದಗಿಸಬೇಕಾಗಿರೋದ್ರಿಂದ ಅಲ್ಲಿ ಸಾರಿಗೆ ವೆಚ್ಚ ಹೆಚ್ಚಾಗಿರುತ್ತೆ, ವಸ್ತುಗಳ ಸಾಗಾಟ ಮತ್ತು ಕಚ್ಚಾ ವಸ್ತುಗಳ ಲಭ್ಯತೆ, ಕಾರ್ಮಿಕರ ಪೂರೈಕೆ, ನೀರಿನ ಪೂರೈಕೆ, ಬಂಡವಾಳದ ಪೂರೈಕೆ, ವಿದ್ಯುತ್ ಪೂರೈಕೆ, ಕಟ್ಟಡ, ಸೊ ಹೀಗೆ ಭಾಳಷ್ಟು ಅಂಶಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂದರೆ ಹಣಕಾಸಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ, ಯಾಕೆ ನಗರ ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗುತ್ತೆ, ಹಿಂದುಳಿದ ಪ್ರದೇಶಕ್ಕೆ, ಗ್ರಾಮೀಣ ಪ್ರದೇಶಕ್ಕೆ ಯಾಕೆ ಕೈಗಾರಿಕೆಗಳನ್ನು ಕೊಡಲ್ಲ ಅಂತ ಹೇಳಿದರೆ ಅದಕ್ಕೆ ಕಾರಣ ಇದು. ಯಾಕೆಂದರೆ ಹಣಕಾಸಿನ ಅವಶ್ಯಕತೆ, ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ. ಹಿಂದುಳಿದ ಪ್ರದೇಶಗಳಿಗೆ ಕೈಗಾರಿಕೆಗಳನ್ನು ಕೊಟ್ಟರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಂದು ಕೈಗಾರಿಕೆಗೆ ಹೊಸದಾಗಿ ಹೊಂದಿಸಿಕೊಡ್ಬೇಕಾಗಿರೋದ್ರಿಂದ ವೆಚ್ಚ ಹೆಚ್ಚಾಗುತ್ತೆ. ಸೊ ಎಲ್ಲ ಅಂಶಗಳು ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪಾತ್ರ ಅಥವಾ ಹಣಕಾಸಿನ ಪ್ರಾಮುಖ್ಯತೆ ಅಂತ ಬಂದಾಗ 7 ಪ್ರಮುಖ ಅಂಶಗಳನ್ನು ಬರಿಬೇಕು. ಸೊ ನಾವು ಇದುವರೆಗೂ ಏನು ತಿಳ್ಕೊಂಡಿದ್ದೀವಿ? ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಅರ್ಥ, ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸಿನ ಪ್ರಾಮುಖ್ಯತೆ, 2 ಅಂಶಗಳನ್ನು, 2 ಕಲಿಕಾಂಶಗಳನ್ನು ತಿಳ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸಿನ ಪೂರೈಕೆ ಹೇಗಾಗುತ್ತೆ. ಹಣಕಾಸು ಬೇಕು ಅಂತ ಗೊತ್ತಾಯ್ತು. ಓಕೆ, ಪೂರೈಕೆ ಹೇಗೆ ನೋಡಿ, ವ್ಯವಹಾರ ಸಂಸ್ಥೆಗಳು
ತಾವು ಪಡೆದ ಹಣವನ್ನು ಹಿಂದಿರುಗಿಸುವಲ್ಲಿ ಸಾಮಾನ್ಯವಾಗಿ 2 ಅವಧಿಗಳ ಹಣಕಾಸು ಬೇಕಾಗುತ್ತೆ. ಅಂದರೆ ವ್ಯವಹಾರ ಸಂಸ್ಥೆಗಳು ಹಣಕಾಸನ್ನು ಪಡಿಬೇಕಾದ್ರೆ 2 ಅವಧಿಗಳವರೆಗೆ ಪಡೆಯುತ್ತೆ. ಯಾವುದು ಆ 2 ಅವಧಿಗಳು ಅಂದರೆ, ಒಂದು ಅಲ್ಪಾವಧಿ ಹಣಕಾಸು, ಮತ್ತೊಂದು ದೀರ್ಘಾವಧಿ ಹಣಕಾಸು. ಈಗ ನಾನು ಒಂದು ವ್ಯವಹಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಹಣಕಾಸನ್ನು ಪೂರೈಕೆ ಮಾಡ್ಕೊಳ್ಬೇಕು, ಹಣಕಾಸನ್ನು ಪಡ್ಕೊಳ್ಬೇಕು. ಸೊ ನಾನು ಹಣಕಾಸನ್ನು ಯಾವ ಒಂದು ವಿಧದಲ್ಲಿ ಪಡ್ಕೊಳ್ಬೇಕು, ಯಾವ ಅವಧಿಯಲ್ಲಿ ಪಡ್ಕೊಳ್ಬೇಕು ಅಂದರೆ, ಅಲ್ಪಾವಧಿ ಹಣಕಾಸು ಬೇಕಾಗಿದೆಯಾ, ದೀರ್ಘಾವಧಿ ಹಣಕಾಸು ಬೇಕಾಗಿದೆಯಾ, ಯಾವುದು ಬೇಕು ಅಂತ ಡಿಸೈಡ್ ಮಾಡೋದಕ್ಕಿಂತ ಮೊದಲು ಅಲ್ಪಾವಧಿ ಹಣಕಾಸು ಅಂದ್ರೇನು, ದೀರ್ಘಾವಧಿ ಹಣಕಾಸು ಅಂದರೆ ಯಾವುದು, ಇವೆರಡನ್ನು ಅರ್ಥ ಮಾಡಿಕೊಂಡ್ರೆ ನನ್ನ ವ್ಯವಹಾರ ಸಂಸ್ಥೆಗೆ ನಾನು ಅಲ್ಪಾವಧಿ ಹಣಕಾಸಿನ ಮೊರೆ ಹೋಗಬೇಕು, ದೀರ್ಘಾವಧಿ ಹಣಕಾಸಿನ ಮೊರೆ ಹೋಗಬೇಕು ಅಂತ ಗೊತ್ತಾಗ್ತದೆ. ಸೊ ಮುಂದೆ ಹೋಗೋಣ. ಅಲ್ಪಾವಧಿ ಹಣಕಾಸು ಮತ್ತು ದೀರ್ಘಾವಧಿ ಹಣಕಾಸು. ನೋಡಿ, ಅಲ್ಪಾವಧಿ ಹಣಕಾಸು ಅಂದರೆ ಯಾವುದು? ದಿನವಹಿ ಕಾರ್ಯವಹಿವಾಟುಗಳಿಗಾಗಿ ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗುವ ಹಣದ ಅವಶ್ಯಕತೆಯನ್ನು ಅಲ್ಪಾವಧಿ ಹಣಕಾಸು ಅಂತ ಕರಿತೀವಿ. ನೋಡಿ, ದಿನವಹಿ ಕಾರ್ಯವಹಿವಾಟು, ರೊಟೀನ್, ಡೈಲಿ ನಾನು ದಿನನಿತ್ಯದ ಚಟುವಟಿಕೆಗೆ ಎಷ್ಟು ಹಣಕಾಸು ಬೇಕಾಗ್ತಾ ಇದೆ ಅದನ್ನು ನಾವು ಅಲ್ಪಾವಧಿ ಹಣಕಾಸು ಅಂತ ಕರಿತೀವಿ. ಅಂದರೆ ಅಲ್ಪಾವಧಿ ಹಣಕಾಸು ಅಂದರೆ 1 ದಿನದ ಇಲ್ಲ, ಸಾಮಾನ್ಯವಾಗಿ ಈ ಅವಧಿ 1 ವರ್ಷದ ಅವಧಿಗೆ ಸೀಮಿತವಾಗಿರುತ್ತೆ. ಅಂದರೆ ನಾನು ಅಲ್ಪಾವಧಿ ಹಣಕಾಸನ್ನು ಪಡ್ಕೊಂಡೆ ಅಂತ ಹೇಳಿದರೆ 1 ವರ್ಷದ ಅವಧಿಯೊಳಗಾಗಿ ಮರುಪಾವತಿ ಮಾಡಬೇಕಾಗತ್ತೆ. ಅಲ್ಪಾವಧಿ ಹಣಕಾಸು ಅಂದರೆ ಸಾಮಾನ್ಯವಾಗಿ 1 ವರ್ಷದ ಒಳಗೆ ಮರುಪಾವತಿ ಮಾಡುವ ಸಾಲವನ್ನು ನಾವು ಅಲ್ಪಾವಧಿ ಸಾಲ ಅಂತ ಕರಿತೀವಿ. ಒಂದು ಹಣಕಾಸು ಸಂಸ್ಥೆ, ಒಂದು ವ್ಯವಹಾರ ಸಂಸ್ಥೆ ಒಂದು ಹಣಕಾಸು ಸಂಸ್ಥೆಯಿಂದ ಅಲ್ಪಾವಧಿಯ ಹಣಕಾಸನ್ನು ಪಡ್ಕೊಂಡಿದೆ ಅಂದರೆ ಗರಿಷ್ಠ 1 ವರ್ಷಗಳವರೆಗೆ ಅದನ್ನು ಮರುಪಾವತಿ ಮಾಡುವ ಅವಧಿಯನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ ಈ ಅಲ್ಪಾವಧಿ ಹಣಕಾಸನ್ನು ಏನಕ್ಕೆ ಬಳಸುತ್ತೆ ಅಂದರೆ ದಿನವಹಿ ವಹಿವಾಟು. ಸೊ ಈ ಸಂಸ್ಥೆಗಳಿಗೆ ಅಲ್ಪಾವಧಿ ಹಣಕಾಸು ಅಂತ ಕರಿತೀವಿ. ರೈಟ್. ಈ ಅಲ್ಪಾವಧಿ ಹಣಕಾಸಿನ ಅವಶ್ಯಕತೆ ಕೆಳಗಿನ ಚಟುವಟಿಕೆಗಳಿಗೆ ಬೇಕಾಗತ್ತೆ. ಯಾವುದು ನೋಡಿ, ಇದು ಸಂಸ್ಥೆಯ ಕ್ರಿಯಾಶೀಲ ಬಂಡವಾಳ, ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಅಂದರೆ ದಿನನಿತ್ಯ ರೊಟೀನ್ ಬೇಕಾಗಿರುತ್ತೆ. ಯಾವುದಕ್ಕೆ ಬೇಕಾಗಿರುತ್ತೆ? ಈಗ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಕಚ್ಚಾ ವಸ್ತು ಬೇಕಪ್ಪ, ರಾ ಮೆಟೀರಿಯಲ್ ತರಬೇಕು, ಕಚ್ಚಾ ವಸ್ತುಗಳನ್ನು ಕೊಳ್ಳಲಿಕ್ಕಾಗಿ ಈ ಅಲ್ಪಾವಧಿ ಹಣಕಾಸು ಬಳಕೆ ಆಗುತ್ತೆ. ವೇತನ ಕೊಡಲಿಕ್ಕೆ, ಸ್ಯಾಲ್ರಿ ಏನು ವರ್ಕರ್ಸ್ ಇದ್ದಾರೆ ಆ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡಲಿಕ್ಕೆ ಮತ್ತು ಕೂಲಿ ಕೊಡಲಿಕ್ಕೆ, ಕೆಳ ಹಂತದ ನೌಕರಿಗೆ ಕೊಡ್ತಕ್ಕಂಥ ಕೂಲಿಗಾಗಿ, ಮಾರುಕಟ್ಟೆಗೆ ತಗಲುವ ವೆಚ್ಚಗಳನ್ನು ಭರಿಸಲಿಕ್ಕೆ, ಅಂದರೆ ಉತ್ಪಾದನೆ ಆಗಿರ್ತಕ್ಕಂಥ ಸರಕುಗಳನ್ನು ಮಾರ್ಕೆಟಿಗೆ ಸಾಗಾಟ ಮಾಡೋದಿರ್ಬೋದು, ಆ ಫೀಲ್ಡಲ್ಲಿ ಅಂದರೆ ಮಾರುಕಟ್ಟೆ ವೆಚ್ಚಗಳನ್ನು ಭರಿಸಲಿಕ್ಕಾಗಿ, ಜೊತೆಗೆ ಒಂದಷ್ಟು ಆಡಳಿತಾತ್ಮಕ ವೆಚ್ಚಗಳು ಅಂತ ಇರುತ್ತೆ. ಸೊ ಇವುಗಳಿಗಾಗಿ ನಾವು ಅಲ್ಪಾವಧಿಯ ಸಾಲವನ್ನು ಬಳಸ್ತೀವಿ. ಇದನ್ನು ಅದಕ್ಕೆ ಹೇಳಿದ್ದು ದೈನಂದಿನ ವ್ಯವಹಾರ, ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸಲಿಕ್ಕೆ ನಾವು ಅಲ್ಪಾವಧಿ ಹಣವನ್ನು, ಅಲ್ಪಾವಧಿ ಹಣಕಾಸನ್ನು ನಾವು ಬಳಸ್ತೀವಿ. ಸೊ ಅಲ್ಪಾವಧಿ ಹಣಕಾಸು ಅಂದರೆ ಕಚ್ಚಾ ವಸ್ತುಗಳನ್ನು ಕೊಳ್ಳಲಿಕ್ಕೆ, ವೇತನ ಕೊಡಲಿಕ್ಕೆ, ಕೂಲಿ ಕೊಡಲಿಕ್ಕೆ, ಮಾರುಕಟ್ಟೆ ವೆಚ್ಚಗಳನ್ನು ಭರಿಸಲಿಕ್ಕೆ, ಆಡಳಿತಾತ್ಮಕ ವೆಚ್ಚಗಳಿಗಾಗಿ ನಾವು ಅಲ್ಪಾವಧಿ ಹಣಕಾಸನ್ನು ಬಳಸ್ತೀವಿ. ಇದು ಸಂಸ್ಥೆಯ ಕ್ರಿಯಾಶೀಲ ಬಂಡವಾಳ ಆಗಿರುತ್ತೆ. ಯಾವುದು? ಅಲ್ಪಾವಧಿ ಹಣಕಾಸು ಸಂಸ್ಥೆಯ ಕ್ರಿಯಾಶೀಲ ಬಂಡವಾಳ ಆಗಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಸಂಸ್ಥೆಗಳಿಗೆ ವಸ್ತುಗಳನ್ನು ಮಾರಾಟ ಮಾಡಿದಾಗಿನಿಂದ ಅವುಗಳ ಬೆಲೆ ಬರುವವರೆಗೆ ಕೆಲವು ಸಮಯ ತೆಗೆದುಕೊಳ್ಳುತ್ತೆ. ಈ ಅವಧಿಯಲ್ಲಿ ತಗಲುವ ವೆಚ್ಚಗಳನ್ನು ಭರಿಸಲು ಅಲ್ಪಾವಧಿ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಏನಾಗುತ್ತೆ? ಸಂಸ್ಥೆಗಳಿಗೆ ವಸ್ತುಗಳನ್ನು ಮಾರಾಟ ಮಾಡಿದಿಂದ ಅವು ಬೆಲೆ ಬರುವವರೆಗೆ ನಾನೇನು ಮಾಡ್ತೀನಿ, ನನ್ನ ಉತ್ಪನ್ನಗಳನ್ನು ಒಂದು ಮಾರ್ಕೆಟಲ್ಲಿ ಒಂದಷ್ಟು ಹೋಲ್ಸೇಲ್ ಡೀಲರ್ಸಿಗೆ ನಾನು ಮಾರಾಟ ಮಾಡಿಬಿಟ್ಟಿದ್ದೀನಿ. ನಾನು ಸರಕುಗಳನ್ನ ತಗೊಂಡೋಗಿ ಅವ್ರ ಅಂಗಡಿ ಹಾಕಿದ ತಕ್ಷಣ ಅವ್ರು ಪೇಮೆಂಟ್ ಮಾಡಲ್ಲ. ಏನು ಮಾಡ್ತಾರೆ? ಒಂದಷ್ಟು ಅವಧಿ ತಗೊಳ್ತಾರೆ, 1 ವಾರನೋ 2 ವಾರನೋ 1 ತಿಂಗಳೋ ಅವಧಿ ತಗೊಳ್ತಾರೆ. ಅವಧಿಯ ನಂತರದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ವಸ್ತುಗಳಿಗೆ ಹಣವನ್ನು ಅವ್ರು ಸಂದಾಯ ಮಾಡ್ತಾರೆ. ಆ ಹಣ ಬರುವವರೆಗೆ ನನ್ನ ರೊಟೀನ್ ಖರ್ಚಿಗೆ ಬೇಕಾಗಿರುತ್ತಲ್ಲ, ಹಣದ ಅವಶ್ಯಕತೆ ಇರುತ್ತಲ್ಲ, ಅದನ್ನು ನಾವು ಅಲ್ಪಾವಧಿ ಹಣಕಾಸು ಅಂತ ಕರಿತೀವಿ. ಅಲ್ಪಾವಧಿ ಹಣಕಾಸಿನ ಮೂಲಗಳು ಯಾವುದು? ಹೌದು, ನನಗೆ ಅಲ್ಪಾವಧಿ ಹಣಕಾಸಿನ ಅಗತ್ಯ ಇದೆ ದೈನಂದಿನ ವ್ಯವಹಾರಗಳನ್ನು ನಿರ್ವಹಿಸಲಿಕ್ಕೆ.
ಯಾವ ಮೂಲಗಳಿಂದ ನಾವು ಅಲ್ಪಾವಧಿಯ ಸಾಲವನ್ನು, ಅಲ್ಪಾವಧಿಯ ಹಣಕಾಸನ್ನು ಪಡ್ಕೊಳ್ಬಹುದು? ನೋಡಿ, ವ್ಯವಹಾರ ಸಂಸ್ಥೆಗಳು ಅಲ್ಪಾವಧಿಯ ಹಣವನ್ನು ಅನೇಕ ಮೂಲಗಳಿಂದ ಸಂಗ್ರಹಿಸುತ್ತೆ. ಯಾವುದು ಅಲ್ಪಾವಧಿಯ ಹಣಕಾಸಿನ ಮೂಲಗಳು? ಯಾವುದು, ಎಲ್ಲೆಲ್ಲಿಂದ ಸಂಗ್ರಹಿಸುತ್ತೆ? ನೋಡು, ಮೊದಲನೇದು ವ್ಯಾಪಾರ ಸಾಲ ಅಂತ. ವ್ಯಾಪಾರ ಸಾಲ ಅಂದ್ರೇನು? ನೋಡಿ, ವ್ಯಾಪಾರ ಸಾಲವೆಂದರೆ ಸಂಸ್ಥೆಗಳು ಸರಕುಗಳನ್ನು ಪೂರೈಕೆ ಮಾಡುವವರಿಂದ ಪಡೆಯುವ ಸಾಲ. ಸರಕುಗಳನ್ನು ಪೂರೈಕೆ ಮಾಡುವವರಿಂದ ಪಡೆಯುವ ಸಾಲ, ಅದನ್ನು ವ್ಯಾಪಾರಿ ಸಾಲ ಅಂತ ಕರಿತೀವಿ. ಸಾಮಾನ್ಯವಾಗಿ ವ್ಯವಹಾರ ಸಂಸ್ಥೆಗಳು ಸರಕುಗಳನ್ನು ತೆಗೆದುಕೊಂಡು 2-3 ತಿಂಗಳಲ್ಲಿ ಹಣವನ್ನು ಪಾವತಿ ಮಾಡುತ್ತಾರೆ. ಈಗ ನಂದು ಒಂದು ಉತ್ಪಾದನಾ ಸಂಸ್ಥೆ ಇದೆ, ರೈಟ್? ನಾನೊಂದು ವ್ಯವಹಾರ ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ನನ್ನ ವ್ಯವಹಾರ ಸಂಸ್ಥೆಗೆ ದಿನನಿತ್ಯ ಒಂದು 20,000 ಮೌಲ್ಯದ ಕಚ್ಚಾ ಪದಾರ್ಥ ಬೇಕಾಗುತ್ತೆ, ರಾ ಮೆಟೀರಿಯಲ್ ಬೇಕಾಗುತ್ತೆ ಅಂತ ಹೇಳಿದರೆ, ನಾನು ಡೈಲಿ 20,000 ಮೌಲ್ಯದ ಕಚ್ಚಾ ವಸ್ತುವನ್ನು ಖರೀದಿ ಮಾಡ್ತೀನಿ. ಕಚ್ಚಾ ವಸ್ತುಗಳು ನನಗೆ ತಲುಪಿದ ತಕ್ಷಣ ನಾನು ಪೇಮೆಂಟ್ ಮಾಡಲ್ಲ. ನಾನೇನು ಮಾಡ್ತೀನಿ, ಒಂದಷ್ಟು ಅವಧಿ ತೆಗೆದುಕೊಳ್ತೀನಿ. ಆ ಕಚ್ಚಾ ವಸ್ತುಗಳನ್ನು ಪಡ್ಕೊಂಡು 1 ತಿಂಗಳು, 2 ತಿಂಗಳು, 3 ತಿಂಗಳು ಆದಮೇಲೆ ಒಟ್ಟಿಗೆ ಏನು ಮಾಡ್ತೀನಿ, ಆ ಕಚ್ಚಾ ವಸ್ತುಗಳನ್ನು ತಗೊಂಡು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಮಾರ್ಕೆಟಿಗೆ ಕಳಿಸಿ, ಅಲ್ಲಿಂದ ಆದಾಯ ಬಂದ ನಂತರದಲ್ಲಿ ಕಚ್ಚಾ ವಸ್ತುಗಳಿಗೆ ಅದನ್ನು ಸಂದಾಯ ಮಾಡ್ತೀನಿ. ಸೊ ಈ ಅವಧಿಯಲ್ಲಿ ಪಡಿತಕ್ಕಂಥ ಸಾಲವನ್ನು ನಾವು ವ್ಯಾಪಾರಿ ಸಾಲ ಅಂತ ಕರಿತೀವಿ. ಅಂದರೆ ಅಲ್ಪಾವಧಿಯ ಸಾಲವನ್ನು ವ್ಯಾಪಾರಿ ಸಾಲದ ಮೂಲಕ ಪಡ್ಕೊಳ್ತಾರೆ. ದಿನನಿತ್ಯದ ವ್ಯವಹಾರಗಳನ್ನು ನಡೆಸಲಿಕ್ಕೆ ಹಣಕಾಸಿನ ಅಗತ್ಯ ಇದೆ, ಅದನ್ನು ಅಲ್ಪಾವಧಿ ಸಾಲ ಅಂತ ಕರಿತೀವಿ. ಅಲ್ಪಾವಧಿಯ ಸಾಲವನ್ನು ಹೇಗೆ ಪಡೆದುಕೊಳ್ಳಲಾಗುತ್ತೆ ಎಂದಾಗ, ಒಂದನೇದು ವ್ಯಾಪಾರ ಸಾಲದ ಮೂಲಕ ಪಡಿತೀವಿ. ಅಂದರೆ ವ್ಯಾಪಾರ ಸಾಲ ಅಂದರೆ ಸಂಸ್ಥೆಗಳು ಸರಕುಗಳನ್ನು ಪೂರೈಕೆ ಮಾಡುವವರಿಂದ ಪಡೆಯುವ ಸಾಲವನ್ನು ನಾವು ವ್ಯಾಪಾರ ಸಾಲ ಅಂತ ಕರಿತೀವಿ. ಸಾಮಾನ್ಯವಾಗಿ ವ್ಯವಹಾರ ಸಂಸ್ಥೆಗಳು ಸರಕುಗಳನ್ನು ತೆಗೆದುಕೊಂಡು 2-3 ತಿಂಗಳಲ್ಲಿ ಹಣವನ್ನು ಪಾವತಿ ಮಾಡ್ತಾರೆ. ಸೊ ಆ ಮೂಲಕ ಆ 2-3 ತಿಂಗಳ ಅವಧಿಯಲ್ಲಿ ಆ ಸರಕುಗಳನ್ನು ಪಡ್ಕೊಂಡಿದ್ರಲ್ಲ, ಅದೇ ಸಾಲ. ಹಣ ಕೊಟ್ಟು ಸರಕುಗಳನ್ನು ಪಡ್ಕೊಳ್ಳದೆ, ಹಣ ಕೊಡದೆ ಸರಕುಗಳನ್ನು ಮುಂಗಡವಾಗಿ ಪಡ್ಕೊಂಡು ಆನಂತರದಲ್ಲಿ ಪಾವತಿ ಮಾಡಿದರೆ ಅಲ್ಲಿ ಅಲ್ಪಾವಧಿ ಸಾಲವನ್ನು ಪಡ್ಕೊಂಡಾಗಿದೆ. ಒಂದು ವ್ಯಾಪಾರಿ ಸಾಲ. ನೆನ್ಪಿಡ್ಬೇಕು ಮಕ್ಕಳೇ, ಅಲ್ಪಾವಧಿ ಹಣಕಾಸಿನ ಮೂಲಗಳು ಯಾವುದು ಅಂತ ಕೇಳ್ತಾರೆ ನಿಮಗೆ. ಅಲ್ಪಾವಧಿ ಹಣಕಾಸಿನ ಮೂಲಗಳಲ್ಲಿ ಮೊದಲನೇದು ವ್ಯಾಪಾರಿ ಸಾಲ, ರೈಟ್. ಎರಡನೇ ಬ್ಯಾಂಕ್ ಉದ್ದರಿ ಅಥವಾ ಬ್ಯಾಂಕ್ ಸಾಲ ಅಂತ ಕರಿತೀವಿ. ಏನು ಬ್ಯಾಂಕ್ ಸಾಲ? ನೋಡಿ, ಸಾಮಾನ್ಯವಾಗಿ ವ್ಯವಹಾರ ಬ್ಯಾಂಕುಗಳಿಂದ 3 ತಿಂಗಳಿನಿಂದ 1 ವರ್ಷದವರೆಗೆ ಮರುಪಾವತಿ ಮಾಡಲು ಸಾಲಗಳನ್ನು ಪಡೀತಾರೆ. ಇವನ್ನ ವ್ಯಾಪಾರ ಸಂಸ್ಥೆಗಳು, ಬ್ಯಾಂಕುಗಳು ಈ ವ್ಯವಸ್ಥೆನ ಒದಗಿಸ್ಕೊಡುತ್ತೆ. ಎಲ್ಲಿಂದ? 3 ತಿಂಗಳಿನಿಂದ 1 ವರ್ಷದ ಅವಧಿಯವರೆಗೆ ಮರುಪಾವತಿಯ ಅವಧಿ ಇರತಕ್ಕಂಥ ಸಾಲ, ಅಂದರೆ ಅಲ್ಪಾವಧಿ ಸಾಲಗಳನ್ನು ಬ್ಯಾಂಕಿನ ಮೂಲಕ ಪಡಿತಾರೆ. ಅಲ್ಪಾವಧಿಯ ಸಾಲದ ಮೂಲಗಳು ಎರಡನೇದು ಬ್ಯಾಂಕ್ ಸಾಲ. 3 ತಿಂಗಳಿಂದ 1 ವರ್ಷದ ಅವಧಿ ಮರುಪಾವತಿಯ ಅವಧಿ ಇರುತ್ತೆ. ಸಾಮಾನ್ಯವಾಗಿ ಈ ಥರದ ಸಾಲ ಕೆಳಗೆ ಬ್ಯಾಂಕುಗಳು ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಕೊಡುತ್ತೆ. ವ್ಯವಹಾರ ಬ್ಯಾಂಕ್ಗಳಿಗೆ, ವ್ಯವಹಾರ ಸಂಸ್ಥೆಗಳಿಗೆ ಓವರ್ ಡ್ರಾಫ್ಟ್ ಸೌಲಭ್ಯ ಅಂದರೆ ಅವರ ಅಕೌಂಟಲ್ಲಿ ಅಮೌಂಟ್ ಇಲ್ಲದೇ ಇದ್ರೂ ಕೂಡ, ಹಣ ಇಲ್ಲದೇ ಇದ್ರೂ ಕೂಡ ಬ್ಯಾಂಕ್ನಿಂದ ಡ್ರಾ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು, ಅವಕಾಶವನ್ನು ಓವರ್ ಡ್ರಾಫ್ಟ್ ಮೂಲಕ ಈ ವ್ಯವಹಾರ ಸಂಸ್ಥೆಗಳಿಗೆ, ಹಣಕಾಸು ಸಂಸ್ಥೆಗಳು ಒದಗಿಸ್ಕೊಡುತ್ತೆ. ಸಾಮಾನ್ಯವಾಗಿ ಯಾರ್ದು ಕರೆಂಟ್ ಅಕೌಂಟ್ ಇರುತ್ತೆ, ಚಾಲ್ತಿ ಖಾತೆ ಇರುತ್ತೆ, ಅವರಿಗೆ ಈ ಥರದ ಸೌಲಭ್ಯ ಇರುತ್ತೆ, ಉಳಿತಾಯ ಖಾತೆಯಲ್ಲಿ ಇರಲ್ಲ. ಎರಡನೇದು ಬ್ಯಾಂಕ್ ಸಾಲ. ಅಲ್ಪಾವಧಿ ಸಾಲಗಳಲ್ಲಿ ಮೂರನೇದು ಬಂದ್ಬಿಟ್ಟು ಗ್ರಾಹಕ ಮುಂಗಡಗಳು ಅಂತ. ಕೆಲವು ಸಂದರ್ಭಗಳಲ್ಲಿ ವ್ಯವಹಾರ ಸಂಸ್ಥೆ ತಾವು ಸರಕುಗಳನ್ನು ಮಾರಾಟ ಮಾಡುವ ಗ್ರಾಹಕರಿಂದ ಮುಂಗಡವಾಗಿ ಹಣವನ್ನು ಸಂಗ್ರಹ ಮಾಡ್ತಾರೆ. ಅಂದರೆ ಪ್ರಾಡಕ್ಟನ್ನು, ವಸ್ತುಗಳನ್ನು ಉತ್ಪಾದನೆ ಮಾಡಿ ಪೂರೈಕೆ ಮಾಡುವ ಮೊದಲೇ ಗ್ರಾಹಕರಿಂದ ಹಣವನ್ನು ಪಡ್ಕೊಳ್ತಕ್ಕಂಥದ್ದು ಗ್ರಾಹಕರ ಮುಂಗಡ. ಫಾರ್ ಎಕ್ಸಾಂಪಲ್, ಈಗ ಹೇಳಬೇಕು ಅಂತ ಹೇಳಿದರೆ, ಕೆಲವೊಂದು ಕಟ್ಟಡಗಳನ್ನು ಕಟ್ಟಿಕೊಡ್ತಾರೆ. ಈಗ ಬಾಡಿಗೆಗೆ ಒಂದು ಕಟ್ಟಡ ಬೇಕು ಅಂತ ಹೇಳಿದರೆ, ಅದಿನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ದ ಹಾಗೆಯೇ ಮೊದಲೇ ಹಣ ಕೊಟ್ಬಿಟ್ಟು ಬುಕ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ರಾಯಲ್ ಎನ್ಫೀಲ್ಡ್ ಬೈಕ್ ಬೇಕಪ್ಪ. ರಾಯಲ್ ಎನ್ಫೀಲ್ಡ್ ಅಂತ ಬೈಕ್ಗಳಿಗೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಮಾರ್ಕೆಟಲ್ಲಿ ಗ್ರಾಹಕರಿಂದ ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ತಾರೆ. ಬುಕ್ಕಿಂಗ್ ಮಾಡಿಕೊಂಡು ಹಣ ಕಟ್ಟಿಸ್ಕೊಂಡು ಆನಂತರದಲ್ಲಿ ಅವರಿಗಾಗಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ.
ಆ ಮೂಲಕ ಏನಾಗುತ್ತೆ, ಗ್ರಾಹಕರಿಂದ ಹಣವನ್ನು ಪಡ್ಕೊಂಡು, ಗ್ರಾಹಕರಿಂದ ಮುಂಗಡ ಪಡ್ಕೊಂಡು ಅದನ್ನ ಬಂಡವಾಳವಾಗಿ ಹೂಡಿ ಆನಂತರ ಉತ್ಪಾದನೆ ಮಾಡಿ ಸರಕುಗಳನ್ನು ಪೂರೈಕೆ ಮಾಡೋದ್ರ ಮೂಲಕ, ಗ್ರಾಹಕರಿಂದ ಮುಂಗಡ ಸಂಗ್ರಹ ಮಾಡೋದ್ರ ಮೂಲಕ ಅಲ್ಪಾವಧಿ ಬಂಡವಾಳವನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಅಲ್ಪಾವಧಿ ಹಣಕಾಸು ಅಂದಾಗ ಮೂರನೇ ಮೂಲ, ಅಲ್ಪಾವಧಿ ಹಣಕಾಸಿನ ಸಂಗ್ರಹದ ಮೂರನೇ ಮೂಲ ಅಂದ್ರೆ ಅದು ಗ್ರಾಹಕ ಮುಂಗಡಗಳು. ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಪಾವಧಿ ಸಾರ್ವಜನಿಕ ಠೇವಣಿಗಳು ಅಥವಾ ಕಂತುಗಳ ಮೂಲಕ ಸಾಲ. ಸೊ ಇವುಗಳ ಪ್ರಕಾರ ವ್ಯವಹಾರ ಸಂಸ್ಥೆಗಳು ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹಿಸುತ್ತೆ. ಪಬ್ಲಿಕ್ನಿಂದ, ಸಾರ್ವಜನಿಕರಿಂದ ಪಬ್ಲಿಕ್ ಡೆಪಾಸಿಟ್ಸ್ ಅಂತ ಕರೆಯುತ್ತೆ. ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹಿಸಿ ಅದನ್ನ ಅಲ್ಪಾವಧಿ ಬಂಡವಾಳವಾಗಿ ಬಳಸ್ಕೊಳ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಸ್ಥಳೀಯ ಲೇವಾದೇವಿಗಾರರಿಂದ, ಬಹಳ ಅರ್ಜೆಂಟ್ ಇದ್ದಾಗ ಸಾಹುಕಾರರು ಅಂತ ಕರೀತಾರೆ, ಏನು ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರಲ್ಲ, ಸೊ ಇವರಿಂದ ಯಾವ ಸಂದರ್ಭದಲ್ಲಿ ಅತಿ ಜರೂರು ಇದ್ದಂತಹ ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಏನು ಮಾಡ್ತಾರೆ, ವ್ಯವಹಾರ ಸಂಸ್ಥೆಗಳು ಸ್ಥಳೀಯ ಲೇವಾದೇವಿಗಾರರಿಂದ ಅಲ್ಪಾವಧಿಗೆ ಸಾಲವನ್ನು ಪಡ್ಕೊಳ್ತಾರೆ. ಆದರೆ ಈ ಸ್ಥಳೀಯ ಲೇವಾದೇವಿಗಾರರಿಂದ ಸಾಲ ಪಡ್ಕೊಂಡಾಗ ಅದಕ್ಕೆ ಹೆಚ್ಚಿನ ಬಡ್ಡಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಇದಿಷ್ಟು ಅಲ್ಪಾವಧಿ ಸಾಲದ ಮೂಲಗಳು ಅಂತ ಬಂದಾಗ ಇಷ್ಟನ್ನು ಹೇಳಿ, ಅಲ್ಪಾವಧಿ ಸಾಲದ ಮೂಲಗಳು. ಇನ್ನು ಎರಡನೇದು ದೀರ್ಘಾವಧಿ ಸಾಲ, ದೀರ್ಘಾವಧಿ ಹಣಕಾಸು ಅಂತ ಹೇಳ್ತೀವಿ. ನೋಡಿ, ಈ ದೀರ್ಘಾವಧಿ ಸಾಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಪಾವಧಿ ಹಣಕಾಸು ಅಂದ್ರೆ ಏನಾಗುತ್ತೆ, ದೈನಂದಿನ ವ್ಯವಹಾರಗಳಿಗೆ ರೊಟೀನ್ ಆಗಿ ಖರ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಅಲ್ಪಾವಧಿ ಸಾಲ. ದೀರ್ಘಾವಧಿಯ ಸಾಲ ಅಂದ್ರೆ ಇದು ದೈನಂದಿನ ಅಲ್ಲ, ಅಭಿವೃದ್ಧಿ ಕಾರ್ಯಗಳಾಗಿರ್ತಕ್ಕಂಥ ಉತ್ಪಾದನೆಯ ಮಟ್ಟವನ್ನು ಹೆಚ್ಚಿಸೋದು, ಆಧುನಿಕ ಉತ್ಪಾದನಾ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳೋದು, ಇವುಗಳಿಗೆ ಅನ್ವಯವಾಗುತ್ತೆ. ಅಂದರೆ ಈ ರೀತಿಯ ಸಾಲ ಸ್ಥಿರ ಬಂಡವಾಳದ ಕೆಲಸಗಳನ್ನು ಮಾಡುವುದಕ್ಕೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸ್ಥಿರಾಸ್ತಿಗಳನ್ನು ಹೊಂದುವುದು, ಒಂದು ಹೊಸ ಕಟ್ಟಡವನ್ನು, ಒಂದು ಫ್ಯಾಕ್ಟ್ರಿಗೆ ಹೊಸದಾಗಿ ಬಿಲ್ಡಿಂಗನ್ನು ಕಟ್ತಕ್ಕಂಥದ್ದು ಇರ್ಬೋದು, ಅಥವಾ ಹಳೆಯ ಯಂತ್ರೋಪಕರಣಗಳನ್ನು ತೆಗೆದು ಹೊಸ ಯಂತ್ರೋಪಕರಣಗಳನ್ನು ಜೋಡಿಸೋದಿರ್ಬೋದು, ಅಥವಾ ಉತ್ಪಾದನಾ ಕಾರ್ಯಗಳನ್ನು ಆಧುನಿಕ ಕಾರ್ಯಗಳಿಗೆ ವಿಸ್ತರಿಸೋದು, ಹೊಸ ಟೆಕ್ನಾಲಜಿಯನ್ನು ಅಳವಡಿಸೋದಿರ್ಬೋದು. ಸೊ ಇಂಥದಕ್ಕೆ ಏನು ಬೇಕಾಗುತ್ತೆ, ಹೆಚ್ಚಿನ ಹಣ ಬೇಕಾಗುತ್ತೆ. ಅದನ್ನು ಬೇಗ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇವನ್ನ ದೀರ್ಘಾವಧಿಯ ಹಣಕಾಸು ಅಂತ ಕರಿತೀವಿ. ಅಂದರೆ ದೀರ್ಘಾವಧಿಯ ಸಾಲಗಳು ಒಂದಷ್ಟು ಆಧುನಿಕತೆಯನ್ನು, ಹೊಸ ಬದಲಾವಣೆಗಳನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಹಣಕಾಸು ಆಗಿರುತ್ತೆ. ಹಾಗಾಗಿ ಇದು ಸ್ಥಿರ ಬಂಡವಾಳದ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಆಗಿರುತ್ತೆ. ದೀರ್ಘಾವಧಿಯ ಸಾಲವು ಅಲ್ಪಾವಧಿ ಸಾಲಕ್ಕಿಂತ ದುಬಾರಿಯಾಗಿರುತ್ತೆ. ಅಂದರೆ ಬಡ್ಡಿ ದರ ಹೆಚ್ಚಾಗಿರುತ್ತೆ. ಯಾಕೆಂದರೆ ಡ್ಯೂರೇಷನ್ ಜಾಸ್ತಿ ಇರುತ್ತಲ್ಲ. ಅಲ್ಪಾವಧಿಯ ಸಾಲ ಬೇಗ ಮರುಪಾವತಿ ಆಗೋದ್ರಿಂದ ಬಡ್ಡಿ ದರ ಕಡಿಮೆ, ದೀರ್ಘಾವಧಿಯ ಸಾಲದ ಮರುಪಾವತಿ ಅವಧಿ ಹೆಚ್ಚಾಗಿರೋದ್ರಿಂದ ಬಡ್ಡಿ ದರ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ. ಈ ದೀರ್ಘಾವಧಿಯ ಸಾಲಗಳನ್ನು ಷೇರು ಕೊಡುವುದರ ಮೂಲಕ, ವಂತಿಗೆಗಳನ್ನು ಪಡೆಯುವುದರ ಮೂಲಕ ಮತ್ತು ಹಣಕಾಸಿನ ಸಂಸ್ಥೆಗಳಿಂದ ಪಡೆಯುತ್ತೆ. ದೀರ್ಘಾವಧಿಯ ಸಾಲಗಳು ಮರುಪಾವತಿಯ ಅವಧಿ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಬಡ್ಡಿಯ ದರವನ್ನು ಹೊಂದಿರುತ್ತೆ. ಅಲ್ಪಾವಧಿಯ ಸಾಲಗಳು ಬೇಗ ಮರುಪಾವತಿ ಮಾಡೋದ್ರಿಂದ ಬಡ್ಡಿಯ ದರ ಕಡಿಮೆ ಆಗಿರುತ್ತೆ. ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್ ನೋಡಿದ್ರೆ ಈ ದೀರ್ಘಾವಧಿ ಸಾಲಗಳು ಅಂತ ಏನು ಹೇಳಿದ್ವಿ, ದೀರ್ಘಾವಧಿ ಸಾಲಗಳ ಮೂಲಗಳು ಯಾವುದು? ಅಲ್ಪಾವಧಿಯ ಸಾಲಗಳ ಮೂಲಗಳು ಅಂತ ಹೇಗೆ ನೋಡಿದ್ವೋ ಹಾಗೆ ದೀರ್ಘಾವಧಿಯ ಸಾಲದ ಮೂಲಗಳು ಅಂತ ನೋಡೋಣ. ಸಾಮಾನ್ಯವಾಗಿ ಷೇರುಗಳನ್ನು ಕೊಡುವ ಮೂಲಕ ಸಂಗ್ರಹ ಮಾಡುತ್ತೆ. ಯಾವುದನ್ನ? ದೀರ್ಘಾವಧಿಯ ಸಾಲವನ್ನ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ. ಸೊ ಕೂಡು ಬಂಡವಾಳ ಸಂಸ್ಥೆಗಳು ಬಂಡವಾಳವನ್ನ ಸಣ್ಣ ಸಣ್ಣ ಕನಿಷ್ಠ ಮೊತ್ತದ ಮೂಲಕ ಸಂಗ್ರಹಿಸುತ್ತೆ. ಅಂದರೆ ಕೂಡು ಬಂಡವಾಳ ಸಂಸ್ಥೆಗಳನ್ನು ಪ್ರಾರಂಭಿಸುವಾಗ ಪ್ರವರ್ತಕರು ಷೇರುಗಳನ್ನು ಸಾರ್ವಜನಿಕರಿಗೆ ಹಂಚ್ತಾರೆ, ಹಾಗೂ ಈ ಸಂಸ್ಥೆಗಳು ತಮಗೆ ಬಂಡವಾಳ ಹೆಚ್ಚಿಸಿಕೊಳ್ಳಬೇಕಾದ ಸಂದರ್ಭ ಬಂದಾಗ ಷೇರುಗಳನ್ನು ಸಾರ್ವಜನಿಕರಿಗೆ ಹಂಚುತ್ತಾರೆ. ಒಂದು ಸಂಸ್ಥೆ ತನ್ನ ಹೆಸರಿನಲ್ಲಿರುವ ಷೇರುಗಳನ್ನು ಸಾರ್ವಜನಿಕರಿಗೆ ಹಂಚುವ ಮೂಲಕ
ಅವರಿಂದ ಹಣವನ್ನ ಪಡ್ಕೊಳ್ತಕ್ಕಂಥದ್ದು. ಅದನ್ನ ಷೇರು ಕೊಡುವ ಮೂಲಕ ಹಣವನ್ನ ಬಂಡವಾಳವನ್ನ ಸಂಗ್ರಹಿಸೋದು. ಈಗ ನಂದೊಂದು ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ಇದೆ ಅಂತ ಹೇಳಿದ್ರೆ, ನಾನು ನನ್ನ ಕಂಪನಿಗೆ ಹಣವನ್ನ ಸಂಗ್ರಹ ಮಾಡ್ಲಿಕ್ಕೆ ಏನ್ ಮಾಡ್ತೀನಿ, ನನ್ನ ಹೆಸರಿನಲ್ಲಿ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಯ ಹೆಸರಿನಲ್ಲಿ ನಾನು ಎಷ್ಟು ಮೌಲ್ಯದ 10,000 ಮೌಲ್ಯದ ಶೇರನ್ನ ಮಾರಾಟ ಮಾಡಿದ್ರೆ ಏನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ 10,000 ಕೊಟ್ಟು ನನ್ನಿಂದ 10,000 ಮೌಲ್ಯದ ಶೇರುಗಳನ್ನ ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದ್ರ ಮೂಲಕ ನಾನು ಏನ್ ಮಾಡ್ತೀನಿ, ಹಣವನ್ನ ಸಂಗ್ರಹ ಮಾಡ್ತೀನಿ. ಅವನು ಶೇರನ್ನು ಪಡ್ಕೊಂಡಿರ್ತಾನಲ್ಲ, ಅದಕ್ಕೆ ಪ್ರತಿಯಾಗಿ ಏನ್ ಮಾಡಬೇಕು, ನಾನು ಅವನ ಹಣವನ್ನು ಉತ್ಪಾದನೆಯಲ್ಲಿ ತೊಡಗಿಸಿ ಬಂದಿರುವ ಹಣ ನನಗೇನು ಕಂಪನಿಗೆ ಲಾಭ ಆಗುತ್ತೆ, ಆ ಲಾಭದಲ್ಲಿ ಅವನಿಗೆ ಒಂದಷ್ಟು ಪಾಲನ್ನು ಕೊಡ್ತೀನಿ. ಆ ಮೂಲಕ ಏನ್ ಮಾಡ್ತೀನಿ, ಶೇರನ್ನ ವಿತರಿಸುವುದರ ಮೂಲಕ, ಶೇರನ್ನು ಕೊಡೋದ್ರ ಮೂಲಕ ಹಣವನ್ನ ಸಂಗ್ರಹ ಮಾಡ್ತೀನಿ. ಈ ಶೇರಿನ ಮೂಲಕ ಸಂಗ್ರಹಿಸುವ ಹಣ ದೀರ್ಘಾವಧಿ ಸಾಲ ಆಗಿರುತ್ತೆ. ನೋಡಿ, ಇದೆಲ್ಲ ಷೇರು ಮಾರುಕಟ್ಟೆ ಅಂತ ಬರುತ್ತೆ ಮುಂದೆ, ಅಲ್ಲಿ ಮತ್ತೊಂದ್ಸರಿ ಹೇಳ್ತೀನಿ. 2, ಸಾಲ ಪತ್ರಗಳನ್ನು ನೀಡುವ ಮೂಲಕ ಹಣಕಾಸಿನ ಸಂಗ್ರಹಣೆ, ಡಿಬೆಂಚರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸಂಸ್ಥೆ ತನ್ನ ಹೆಸರಿನಲ್ಲಿ ಸಾಲ ಪತ್ರಗಳನ್ನು ಕೊಡುವ ಮೂಲಕ ಜನರಿಂದ, ಸಾರ್ವಜನಿಕರಿಂದ ಹಣವನ್ನ ಸಂಗ್ರಹಿಸ್ತಕ್ಕಂಥದ್ದು. ಕೂಡು ಬಂಡವಾಳ ಸಂಸ್ಥೆಗಳು ದೀರ್ಘಾವಧಿ ಸಾಲವನ್ನು ಸಂಗ್ರಹಿಸಲಿಕ್ಕೆ ಸಾಲ ಪತ್ರಗಳನ್ನು ಸಾರ್ವಜನಿಕರಿಗೆ ನೀಡೋದ್ರ ಮೂಲಕ ಹಣವನ್ನು ಸಂಗ್ರಹಿಸಲಿಕ್ಕೆ ಅವಕಾಶ ಇದೆ. ಎಸ್, ನೋಡಿ, ಒಂದು ಸಂಸ್ಥೆ ಹೆಸರಿನಲ್ಲಿ ಡಿಬೆಂಚರ್ ಅಂತ ಇದೆ. ಇಂಥ ಸಂಸ್ಥೆ ಇಂಥವರ ಹೆಸರಿಗೆ ಇಷ್ಟು ಮೊತ್ತದ ಸಾಲ ಪತ್ರವನ್ನ ಕೊಟ್ಟಿದ್ದು, ಅವನಿಂದ ನಾನು ಸಾಲ ಪಡ್ಕೊಂಡಿದ್ದೀನಿ ಅಂತ. ಸಾಲ ಪತ್ರ ಹೆಂಗೆ, ಈಗ ನಮ್ಮ ಮನೆಯ ಪತ್ರಗಳನ್ನ ಅಡ ಇಟ್ಟು ನಾವು ಹಣ ತಗೊಂಡ್ಬರ್ತೀವಲ್ಲ, ಶ್ಯೂರಿಟಿಗೆ ಹಣ ಅಡ ಇಟ್ಬಿಟ್ಟು ನಾನು ಹಣ ತಗೊಂಡ್ಬರ್ತೀನಲ್ಲ, ಪತ್ರ ಅಡ ಇಟ್ಬಿಟ್ಟು, ಹಾಗೆ ಕಂಪನಿ ಏನ್ ಮಾಡುತ್ತೆ, ತನ್ನ ಕಂಪನಿಯ ಹೆಸರಿನಲ್ಲಿ ಸಾಲ ಪತ್ರಗಳನ್ನು ಮುದ್ರಿಸಿ ಅದರಲ್ಲಿ ಯಾರಿಂದ ಎಷ್ಟು ಮೊತ್ತದ ಹಣವನ್ನು ಪಡ್ಕೊಂಡಿದ್ದೀನಿ ಅಂತೇಳಿ ಸಾಲ ಪತ್ರಗಳನ್ನು ವಿತರಿಸುವುದರ ಮೂಲಕ ಹಣವನ್ನ ಸಂಗ್ರಹ ಮಾಡುತ್ತೆ. ಈಗ ನಾನು ಒಂದು ಕಂಪನಿಯ ಸಾಲ ಪತ್ರ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನೊಂದು 10,000 ಕಂಪನಿಗೆ ಪೇ ಮಾಡಿ 10,000 ಸಾಲ ಪತ್ರ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಆ ಕಂಪನಿ ನನಗೆ 10,000 ಸಾಲಗಾರ ಆಗಿದೆ, ನನ್ನಿಂದ ಸಾಲ ತಗೊಂಡಿದೆ. ನೋಡಿ, ಈ ಸಾಲ ಪತ್ರಗಳು ಸಂಸ್ಥೆಯ ಸಾಲ ಪತ್ರಗಳಾಗಿವೆ. ಒಂದು ಸಂಸ್ಥೆ ತನ್ನ ಮೊಹರಿನ ಮೇಲೆ ಸಾರ್ವಜನಿಕರಿಗೆ ಸಾಲಗಳನ್ನು ನೀಡಿ ಸಾಲವನ್ನ ಒಂದು ಅವಧಿಯ ನಂತರ ಮರುಪಾವತಿ ಮಾಡುವ ಕರಾರನ್ನ ಸಾಲ ಪತ್ರಗಳಲ್ಲಿ ತಿಳಿಸಿರುತ್ತೆ. ಅಲ್ಲಿ ಮೆನ್ಷನ್ ಆಗಿರುತ್ತೆ, ಇಷ್ಟು ಅವಧಿಯವರೆಗೆ 1 ವರ್ಷ, 2 ವರ್ಷ, 3 ವರ್ಷ, ಅಲ್ಲಿವರೆಗೂ ನಾವು ಹಣವನ್ನು ವಾಪಸ್ ಕೇಳಂಗಿಲ್ಲ. ಆ ಅವಧಿ ಏನ್ ಮೆನ್ಷನ್ ಆಗಿರುತ್ತೆ, ಆ ಅವಧಿಗೆ ಒಂದಷ್ಟು ಬಡ್ಡಿ ಮೊತ್ತವನ್ನು ಸೇರಿಸಿ, ನೋಡಿ, ಒಂದು ನಿರ್ದಿಷ್ಟ ದರದ ಬಡ್ಡಿ ಹಾಗೂ ಸಾಲ ಪತ್ರವನ್ನ ಹೊಂದಿದವರಿಗೆ ಕೊಡಲು ಒಪ್ಪಿರುತ್ತೆ. ಅಂದ್ರೆ ಯಾರು ಸಾಲ ಪತ್ರವನ್ನು ಖರೀದಿ ಮಾಡಿರ್ತಾರೆ ಅವರಿಗೆ ಅವರ ಹಣದ ಜೊತೆಗೆ ನಿರ್ದಿಷ್ಟಪಡಿಸಿದ ಬಡ್ಡಿ ಮೊತ್ತವನ್ನು ಸೇರಿಸಿ ನಿರ್ದಿಷ್ಟಪಡಿಸಿದ ಅವಧಿಗೆ ವಾಪಸ್ ಕೊಡ್ತಕ್ಕಂಥದ್ರ ಮೂಲಕ ಕೂಡು ಬಂಡವಾಳ ಸಂಸ್ಥೆಗಳು ದೀರ್ಘಾವಧಿಯ ಸಾಲವನ್ನ ಸಾಲ ಪತ್ರಗಳಿಂದ ಸಾರ್ವಜನಿಕರಿಂದ ಪಡ್ಕೊಳ್ಳುತ್ತೆ. ಸೊ ದೀರ್ಘಾವಧಿ ಸಾಲ ಅಂತ ಅಂದಾಗ ಈಗ 2 ಅಂಶಗಳನ್ನು ಹೇಳಿದೀವಿ. ಮೊದಲನೇದು ಷೇರು ಪತ್ರಗಳನ್ನು ವಿತರಿಸುವ ಮೂಲಕ, ಷೇರು ಪತ್ರಗಳನ್ನು ಕೊಡೋದ್ರ ಮೂಲಕ. 2ನೇದು ಸಾಲ ಪತ್ರಗಳನ್ನು ವಿತರಿಸುವ ಮೂಲಕ ದೀರ್ಘಾವಧಿಯ ಸಾಲಗಳನ್ನು ವ್ಯವಹಾರ ಸಂಸ್ಥೆಗಳು ಪಡ್ಕೊಳ್ಳುತ್ತೆ. ಡಿಬೆಂಚರ್ಸ್. ನೆಕ್ಸ್ಟ್, ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಸುವ ಸಂಸ್ಥೆಗಳು ಯಾವುವು? ಸೊ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಸುವ, ಸಾಮಾನ್ಯವಾಗಿ ಈ ದೀರ್ಘಾವಧಿ ಸಾಲಗಳು ಅಂತ ಬಂದ್ವಲ್ಲ, ಈ ದೀರ್ಘಾವಧಿಯ ಸಾಲಗಳನ್ನು ವಿತರಣೆ ಮಾಡಲಿಕ್ಕೆ ಒಂದಷ್ಟು ಹಣಕಾಸು ಸಂಸ್ಥೆಗಳಿದೆ. ಮಕ್ಕಳೇ ನೋಟ್ ಮಾಡಬೇಕು. ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಸುವ ಸಂಸ್ಥೆಗಳು ಅಂತಾನೆ ಪ್ರಶ್ನೆ ಕೇಳ್ತಾನೆ. ಯಾವ ಹಣಕಾಸಿನ ಸಂಸ್ಥೆಗಳು ಅಂದಾಗ ಇಲ್ಲಿದೆ ನೋಡಿ, ಒಂದು 5 ಪ್ರಮುಖ ಹಣಕಾಸು ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ, ಅವನ್ನ ನೋಟ್ ಮಾಡಿ. ನೋಡಿ, ಸಾಂಘಿಕ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳಿಗೆ ದೀರ್ಘಾವಧಿಯ ಸಾಲವನ್ನು ನೀಡಲು ಸ್ಥಾಪಿತವಾದಂತಹ ಸಂಸ್ಥೆಗಳು ಯಾವುದದು? ಫಸ್ಟ್ ಒನ್ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, 2ನೇದು ರಾಜ್ಯ ಹಣಕಾಸು ನಿಗಮ, 3 ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, 4 ಆಯಾತ ನಿರ್ಯಾತ ಬ್ಯಾಂಕುಗಳು ಅಥವಾ ಆಮದು ರಫ್ತು ಬ್ಯಾಂಕ್, 5ನೇದು ವಾಣಿಜ್ಯ ಬ್ಯಾಂಕುಗಳು. ಸೊ ಹೀಗೆ
ಒಂದು 5 ಪ್ರಮುಖ ಹಣಕಾಸು ಸಂಸ್ಥೆಗಳಿದೆ. ಈ 5 ಹಣಕಾಸಿನ ಸಂಸ್ಥೆಗಳ ಬಗ್ಗೆ ಒಂದೊಂದೇ ಆಗಿ ನೋಡ್ತಾ ಹೋಗೋಣ. ಯಾವ ಹಣಕಾಸು ಸಂಸ್ಥೆ ಹೇಗೆ ನೆರವನ್ನ ಕೊಡುತ್ತೆ? ಮೊದಲನೇದು ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, IFCI ಅಂತ ಕರಿತೀವಿ. ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ. ನೋಡಿ, ಈ ಸಂಸ್ಥೆ ಪಾರ್ಲಿಮೆಂಟ್ ಕಾಯ್ದೆಯ ಪ್ರಕಾರ ಕೈಗಾರಿಕೆಗಳಿಗೆ ದೀರ್ಘಾವಧಿ ಹಣಕಾಸನ್ನು ಕೊಡಲಿಕ್ಕೆ 1948ರಲ್ಲಿ ಸ್ಥಾಪನೆಯಾಗಿದೆ. ನೋಟ್ ಮಾಡ್ಬೇಕು ಮಕ್ಕಳೇ, ಎಷ್ಟರಲ್ಲಿ ಸ್ಥಾಪನೆಯಾಗಿದೆ, ಯಾವ ಉದ್ದೇಶಕ್ಕಾಗಿ ಸ್ಥಾಪನೆಯಾಗಿದೆ? 1948ರಲ್ಲಿ ಕೈಗಾರಿಕೆಗಳಿಗೆ ದೀರ್ಘಾವಧಿ ಸಾಲ ಕೊಡುವ ನಿಟ್ಟಿನಲ್ಲಿ ಪಾರ್ಲಿಮೆಂಟಿನ ಕಾಯ್ದೆಯ ಪ್ರಕಾರ ಸ್ಥಾಪಿತವಾಗಿರ್ತಕ್ಕಂಥ ಹಣಕಾಸು ಸಂಸ್ಥೆ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ. ಈ ನಿಗಮ ಸಾರ್ವಜನಿಕ ನಿಯಮಿತ ಕಂಪನಿಗಳಿಗೆ, ಅಂದ್ರೆ ಸರ್ಕಾರಿ ಒಡೆತನದಲ್ಲಿರ್ತಕ್ಕಂಥ ವ್ಯವಹಾರ ಸಂಸ್ಥೆಗಳಿಗೆ, ಸಹಕಾರಿ ಸಂಘಗಳು ಮತ್ತು ರಾಜ್ಯ ಸರ್ಕಾರದ ಒಡೆತನದಲ್ಲಿನ ನಿಯಮಿತ ಕಂಪನಿಗಳಿಗೆ ಸಾಲವನ್ನು ಕೊಡುತ್ತೆ. ರಾಜ್ಯ ಸರ್ಕಾರಿ ಒಡೆತನದಲ್ಲಿ, ಸಹಕಾರಿ ಸಂಘಗಳ ಒಡೆತನದಲ್ಲಿ ಅಥವಾ ಸಾರ್ವಜನಿಕ ನಿಯಮಿತ ಕಂಪನಿಗಳಲ್ಲಿ ಏನು ಒಡೆತನದಲ್ಲಿ ಇದೆ ಅಂತಹ ಸಂಸ್ಥೆಗಳಿಗೆ, ಅಂತಹ ಉತ್ಪಾದಕ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸಿನ ನೆರವನ್ನು, ದೀರ್ಘಾವಧಿ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ಸಂಸ್ಥೆಯಾಗಿದೆ. ಸೊ ಅದು IFCI ಬಿಲ್ಡಿಂಗ್, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ 1948ರಲ್ಲಿ ಸ್ಥಾಪನೆಯಾಗಿದೆ, ನೆನಪಿರಿ. ಎರಡನೇದು ರಾಜ್ಯ ಹಣಕಾಸು ನಿಗಮ, SFC ಅಂತ ಹೇಳ್ತೀವಿ, ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಹೇಳಿ. ದ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಕ್ಟ್ 1951. ಭಾರತದ ಪಾರ್ಲಿಮೆಂಟ್ 1951ರ ಕಾಯ್ದೆಯ ಪ್ರಕಾರ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ರಾಜ್ಯ ಹಣಕಾಸು ನಿಗಮಗಳನ್ನು ಸ್ಥಾಪಿಸಲಿಕ್ಕೆ ಕಾಯ್ದೆಯನ್ನು ಮಾಡುತ್ತೆ. ಸೊ ಈ ಕಾಯ್ದೆ ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿ, ಯಾಕೆಂದ್ರೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಅಂತ ಮೊದಲಿಂದ ಹೇಳಲಾಗ್ತಾ ಇದೆ, ಇತ್ತೀಚೆಗೆ ಅದನ್ನು ತೆಗೆದಿದ್ದಾರೆ ವಿಶೇಷ ಸ್ಥಾನಮಾನವನ್ನ. ಈಗ ಫೈನಾನ್ಷಿಯಲಿ ಅದು ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗುತ್ತೋ ಇಲ್ಲೋ ಅನ್ನೋದು ಕ್ಲಿಯರ್ ಇಲ್ಲ. ಸೊ ಒಟ್ಟಾರೆ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್, ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವ ಮಾಹಿತಿಯಂತೆ ಪ್ರಸ್ತುತ ಇನ್ನು ತಿದ್ದುಪಡಿ ಆಗಿಲ್ಲ, ಪರಿಷ್ಕೃತ ಪಠ್ಯಪುಸ್ತಕ ಬಂದಿಲ್ಲ. ಹಾಗಾಗಿ ನಾವು ಜಮ್ಮು ಕಾಶ್ಮೀರನ ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಈ SFC ಅನ್ವಯ ಆಗುತ್ತೆ. ರಾಜ್ಯ ಹಣಕಾಸು ನಿಗಮಗಳು ಅಂದ್ರೆ ಪ್ರತಿಯೊಂದು ರಾಜ್ಯವು ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ, ಅದಕ್ಕೆ ಹಣಕಾಸು ನಿಗಮಗಳು ರಾಜ್ಯದಲ್ಲಿ ಸಣ್ಣ ಪ್ರಮಾಣದ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಿಗೆ ಹಣಕಾಸನ್ನು ಒದಗಿಸುತ್ತೆ. ದೊಡ್ಡ ಕೈಗಾರಿಕೆಗಳಿಗಿಲ್ಲ. ದೊಡ್ಡ ಕೈಗಾರಿಕೆಗಳಿಗೆ ಮತ್ತೆ ಯಾರು ಕೊಡ್ತಾರೆ? ನೆಕ್ಸ್ಟ್ ಬರುತ್ತೆ, 3ನೇದು ಬರುತ್ತೆ, ಅಲ್ಲಿ ಹೇಳ್ತೀನಿ. ಸೊ ರಾಜ್ಯ ಹಣಕಾಸು ನಿಗಮಗಳು, ಪ್ರತಿಯೊಂದು ರಾಜ್ಯವು ರಾಜ್ಯ ಹಣಕಾಸು ನಿಗಮವನ್ನು ಒಳಗೊಂಡಿರುತ್ತೆ. ಈ ರಾಜ್ಯ ಹಣಕಾಸು ನಿಗಮ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ದೀರ್ಘಾವಧಿಯ ಸಾಲವನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಹಣಕಾಸು ಸಂಸ್ಥೆಗಳು. ರೈಟ್, ನೋಡಿ ಇಲ್ಲಿದೆ ರಾಜ್ಯ ಹಣಕಾಸು ಸಂಸ್ಥೆ, ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್, ರೈಟ್, SFC ಅಂತ ಹೇಳ್ತೀವಿ. 3ನೇದು ಇದೆ ನೋಡಿ, ದೀರ್ಘಾವಧಿ ಹಣಕಾಸು ಸಂಸ್ಥೆ. ಇದರಲ್ಲಿ ದೊಡ್ಡ ಕೈಗಾರಿಕೆಗಳಿಗೆ ಅಂತ ಬಂದಾಗ ನೋಡಿ, ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಅಭಿವೃದ್ಧಿ ಬ್ಯಾಂಕ್, IDIB, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಕಾಯ್ದೆ 1964ರ ಪ್ರಕಾರ ಪ್ರಾರಂಭ ಆಗುತ್ತೆ. ನೋಟ್ ಮಾಡಬೇಕು ಮಕ್ಕಳೇ, ಬಹಳ ಮುಖ್ಯ. 1976ರ ತನಕ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಡೆತನದಲ್ಲಿತ್ತು. ಯಾವುದು? ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್. IDBI 1976ರ ತನಕ ರಿಸರ್ವ್ ಬ್ಯಾಂಕ್ನ ಒಡೆತನದಲ್ಲಿತ್ತು. ಆದರೆ 76ರ ನಂತರದಲ್ಲಿ ಇದರ ಒಡೆತನವನ್ನು ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಲಾಗಿದೆ. ಈಗ ಪ್ರಸ್ತುತ ಇದು ಒಂದು ಸ್ವಾಯತ್ತ ಹಣಕಾಸು ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದೇ ಯಾವುದಕ್ಕೆ ಸಾಲವನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಈ ಬ್ಯಾಂಕು
ಕಂಪನಿಯ ಷೇರುಗಳನ್ನು ಕೊಳ್ಳೋದ್ರ ಮೂಲಕ, ಯಾವುದೇ ಕಂಪನಿ ತನ್ನ ಷೇರುಗಳನ್ನು ಮಾರಾಟ ಮಾಡಿ ಹಣವನ್ನು ಸಂಗ್ರಹಿಸುತ್ತಲ್ಲ, ಹಾಗೆ ಈ ಬ್ಯಾಂಕು ಕಂಪನಿಯ ಷೇರುಗಳನ್ನು ಕೊಳ್ಳೋದ್ರ ಮೂಲಕ ಆ ಕಂಪನಿಗಳಿಗೆ ದೀರ್ಘಾವಧಿಯ ಹಣಕಾಸನ್ನು ನೇರವಾಗಿ ಪೂರೈಕೆ ಮಾಡೋದು. ಕಂಪನಿಯ ಷೇರುಗಳನ್ನು ನಾವು ಖರೀದಿ ಮಾಡಿ ನಾವು ಕೂಡ ಕಂಪನಿಗಳಿಗೆ, ವ್ಯವಹಾರ ಸಂಸ್ಥೆಗಳಿಗೆ ಸಾಲ ಕೊಡ್ಬೋದು. ಅಂದರೆ ಸಾರ್ವಜನಿಕರಿಗೆ ಷೇರುಗಳನ್ನು ಮಾರಾಟ ಮಾಡಿ ಸಾರ್ವಜನಿಕರಿಂದ ಹಣಕಾಸನ್ನು ಸಂಗ್ರಹ ಮಾಡ್ಬೋದು. ಹಾಗೆಯೇ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳಿಗೆ ತನ್ನ ಷೇರುಗಳನ್ನು ಮಾರಾಟ ಮಾಡೋದ್ರ ಮೂಲಕ ವ್ಯವಹಾರ ಸಂಸ್ಥೆಗಳು ದೀರ್ಘಾವಧಿಯ ಸಾಲವನ್ನು ಪಡ್ಕೊಳ್ಬೋದು. ಈ ಬ್ಯಾಂಕು ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಮತ್ತು ರಾಜ್ಯ ಹಣಕಾಸು ನಿಗಮಗಳ ಷೇರುಗಳನ್ನು ಸಹ ಕೊಳ್ಳುತ್ತೆ. ಈ ಹಿಂದೆ ಹೇಳಿದ್ವಲ್ಲ, ಭಾರತೀಯ ಹಣಕಾಸು ನಿಗಮ, ರಾಜ್ಯ ಹಣಕಾಸು ನಿಗಮ ಅಂತ. ಸೊ ಆ ಬ್ಯಾಂಕುಗಳು ಕೂಡ ತಮ್ಮ ಷೇರುಗಳನ್ನು ಇದಕ್ಕೆ ಮಾರಾಟ ಮಾಡೋದ್ರ ಮೂಲಕ ಹಣಕಾಸಿನ ನೆರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ರೈಟ್. ಇನ್ನು ನೆಕ್ಸ್ಟ್ 4ನೇದು ಬಂದ್ಬಿಟ್ಟು ಆಯಾತ ನಿರ್ಯಾತ ಬ್ಯಾಂಕು, ಎಕ್ಸಿಮ್ ಬ್ಯಾಂಕ್ ಅಂತ ಕರಿತೀವಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ನೋಡಿ, ಆಯಾತ ನಿರ್ಯಾತ ಹೆಸರು ಹೇಳ್ತಾ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಅಂತ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆಮದು ಮತ್ತು ರಫ್ತು ಬ್ಯಾಂಕು. ಇದು ಭಾರತದ ನಿರ್ಯಾತ ಮತ್ತು ಆಯಾತ, ಅಂದ್ರೆ ನಿರ್ಯಾತ ಆಯಾತ ಅಂತಂದ್ರೆ ಆಮದು, ನಿರ್ಯಾತ ಅಂದ್ರೆ ರಫ್ತು ಅಂತ. ಆಮದು ರಫ್ತು ಬ್ಯಾಂಕ್ ಅಂತ ಕರಿತೀವಿ. 1982ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಉದ್ದೇಶ ಏನು? ಸರ್ಕಾರಿ ಒಡೆತನದ ಬ್ಯಾಂಕ್ ಇದು. ಯಾರಿಗೆ ಸಾಲ ಕೊಡುತ್ತೆ ಅಂದ್ರೆ ಆಮದು ಮತ್ತು ರಫ್ತು ಮಾಡುವ ಸಂಸ್ಥೆಗಳಿಗೆ ಹಣಕಾಸಿನ ನೆರವನ್ನ ಕೊಡ್ತಕ್ಕಂಥದ್ದು. ಆಮದು ಮತ್ತು ರಫ್ತು ವ್ಯವಹಾರಗಳಲ್ಲಿ ಯಾವ ಸಂಸ್ಥೆ, ಯಾವ ಕಂಪನಿ ತೊಡಗಿರುತ್ತೋ ಅಂತಹ ಕಂಪನಿಗಳಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ಉದ್ದೇಶದಿಂದ ಎಕ್ಸಿಮ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದೆ. ಇದು ಕೂಡ ದೀರ್ಘಾವಧಿ ಸಾಲ ನೀಡ್ತಕ್ಕಂಥ ಹಣಕಾಸು ಸಂಸ್ಥೆ. ಈ ಮೇಲೆ ಎಲ್ಲ ಹೇಳಿದಂತಹ ಅನೇಕ ಹಣಕಾಸಿನ ಸಂಸ್ಥೆಗಳಲ್ಲದೆ, ಅಂದ್ರೆ ಈ ಎಲ್ಲ ಹಣಕಾಸಿನ ಸಂಸ್ಥೆಗಳಲ್ಲದೆ ವ್ಯಾಪಾರ ಸಂಸ್ಥೆಗಳು, ವಾಣಿಜ್ಯ ಬ್ಯಾಂಕುಗಳು ಮತ್ತು ಸಹಕಾರ ಬ್ಯಾಂಕುಗಳು ಕೂಡ ಹಣಕಾಸಿನ ಸಾಲವನ್ನು ಕೊಡುತ್ತೆ. ಸೊ ವ್ಯಾಪಾರ ಸಂಸ್ಥೆಗಳು, ವಾಣಿಜ್ಯ ಬ್ಯಾಂಕುಗಳು ಏನು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ ಅಲ್ವಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿದ್ರಲ್ವಾ, SBI ಅಂತ ಕರಿತೀವಲ್ಲ. ಸೊ ಹಾಗೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು ಅಂತ ಕರಿತೀವಿ. ಸೊ ಇವುಗಳು ಕೂಡ ಹಣವನ್ನು ಸಾಲ ರೂಪದಲ್ಲಿ ನೀಡುತ್ತೆ. ಸೊ ಇವುಗಳನ್ನ ವಾಣಿಜ್ಯ ಬ್ಯಾಂಕು ಮತ್ತು ಸಹಕಾರಿ ಬ್ಯಾಂಕ್ಗಳು ಅಂತ ಕರಿತೀವಿ. ಸೊ ಅಂದರೆ ಕೈಗಾರಿಕೆಗಳಿಗೆ ದೀರ್ಘಾವಧಿಯ ಸಾಲ ನೀಡಲಿಕ್ಕೆ ಒಂದಷ್ಟು ಹಣಕಾಸು ಸಂಸ್ಥೆಗಳಿದೆ. ಆ ಹಣಕಾಸು ಸಂಸ್ಥೆಗಳ ಜೊತೆಗೇನೆ ವಾಣಿಜ್ಯ ಬ್ಯಾಂಕುಗಳು ಅಂತ ಏನು ಕರಿತೀವಿ, ಜೊತೆಗೆ ಸಹಕಾರಿ ಸಂಘಗಳು ಅಂತ ಏನು ಕರಿತೀವಿ, ಇವುಗಳು ಕೂಡ ವ್ಯವಹಾರ ಸಂಸ್ಥೆಗಳಿಗೆ ದೀರ್ಘಾವಧಿಯ ಸಾಲವನ್ನು ನೀಡತಕ್ಕಂಥ ಸಂಸ್ಥೆಗಳಾಗಿದೆ. ಇದೇ ಅಲ್ಲದೆ ವ್ಯವಹಾರ ಸಂಸ್ಥೆಗಳಿಗೆ ದೀರ್ಘಕಾಲದ ಸಾರ್ವಜನಿಕ ಠೇವಣಿಗಳಿಂದ ಮತ್ತು ಸಾಹಸ ಬಂಡವಾಳದಿಂದ ಹಣಕಾಸಿನ ಸೌಲಭ್ಯ ಲಭಿಸುತ್ತೆ. ಮಕ್ಕಳೇ, ಮತ್ತೆರಡು ಬಂತು ನೋಡಿ. ಯಾವುದು? ಸಾರ್ವಜನಿಕ ಠೇವಣಿ, ಮತ್ತೊಂದು ಸಾಹಸ ಬಂಡವಾಳ ಅಂತ. ಏನಿದೆರಡು? ಇದೆರಡರಿಂದಲೂ ಕೂಡ ಹಣಕಾಸಿನ ಸೌಲಭ್ಯಗಳು ಲಭಿಸುತ್ತೆ. ಯಾವುದಿದು ನೋಡಿ. ದೀರ್ಘಕಾಲದ ಸಾರ್ವಜನಿಕ ಠೇವಣಿಗಳು ಅಂದರೆ ವ್ಯವಹಾರ ಸಂಸ್ಥೆಗಳು ತಮಗೆ ದೀರ್ಘಾವಧಿಯ ಹಣದ ಅವಶ್ಯಕತೆಗಳನ್ನು ಸಾರ್ವಜನಿಕರಿಂದ ದೀರ್ಘಕಾಲದ ಠೇವಣಿಗಳ ಮೂಲಕ ಸಂಗ್ರಹ ಮಾಡುತ್ತೆ. ಈ ರೀತಿಯ ಠೇವಣಿಗಳನ್ನು ಪಡೆಯಲಿಕ್ಕೆ ಹೆಚ್ಚು ನಿಯಮಾವಳಿಗಳಿಲ್ಲದೆ ಸುಲಭವಾಗಿ ಪಡೆಯಬಹುದು. ದೀರ್ಘಾವಧಿ ಸಾರ್ವಜನಿಕ ಠೇವಣಿಗಳು ಅಂತ ಹೇಳಿದ್ರೆ ಸಾರ್ವಜನಿಕರು ಸ್ವಇಚ್ಛೆಯಿಂದ ದೀರ್ಘಕಾಲದ ಸಾಲವನ್ನು ಕಂಪನಿಗಳಿಗೆ ಕೊಡ್ಬೋದು. ಆದರೆ ಇಲ್ಲಿ ಸಾರ್ವಜನಿಕರಿಗೆ ಹಣಕಾಸಿನ ಭದ್ರತೆ ಇಲ್ಲ. ಅದೇ ಸಾಲಪತ್ರಗಳನ್ನು ಕೊಂಡ್ರೆ, ಷೇರುಗಳನ್ನು ಕೊಂಡ್ರೆ ನಮ್ಮ ಹಣಕ್ಕೆ ಭದ್ರತೆ ಇರುತ್ತೆ. ಆದರೆ ದೀರ್ಘಾವಧಿ ಸಾರ್ವಜನಿಕ ಠೇವಣಿಗಳಲ್ಲಿ ಕಂಪನಿಗಳಿಗೆ ಕೊಡ್ತಕ್ಕಂಥ ಹಣಕ್ಕೆ ಭದ್ರತೆ ಇರಲ್ಲ. ಆದರೆ ಬಡ್ಡಿ ದರ ಹೆಚ್ಚಾಗಿರುತ್ತೆ. ರಿಸ್ಕ್ ತಗೊಂಡು ನಾವು ಹಣವನ್ನು ಇನ್ವೆಸ್ಟ್ ಮಾಡ್ತೀವಿ, ನಮಗೆ ಬಡ್ಡಿ ಜಾಸ್ತಿ ಬರುತ್ತೆ ಅಂತ ರಿಸ್ಕ್ ತಗೊಂಡು ನಾವು ಠೇವಣಿಗಳನ್ನು ಇಡೋಂಗಿದ್ರೆ ಇಡ್ಬೋದು. ನೋಡಿ, ಈ ಸಂಸ್ಥೆಗಳು ಈ ರೀತಿಯ ಠೇವಣಿಗಳನ್ನು 5 ವರ್ಷಗಳ ಅವಧಿಗೆ ಸಂಗ್ರಹಿಸಬಹುದು. ಈ ಠೇವಣಿಗಳು ಸಾಮಾನ್ಯವಾಗಿ ಭದ್ರತೆ ಇಲ್ಲದೇ ಇರುವಾಗಿರುತ್ತವೆ. ಭದ್ರತೆ ಇರಲ್ಲ. ನಾವು ಇಟ್ಟಿರ್ತಕ್ಕಂಥ ಹಣಕ್ಕೆ ಪ್ರತಿಯಾಗಿ ಆ ಕಂಪನಿಯಿಂದ ಯಾವ ಭದ್ರತೆಯೂ ಇರಲ್ಲ.
ಆದರೆ ಹಣವನ್ನು ಇನ್ವೆಸ್ಟ್ ಮಾಡಿದೀವಿ ಅಂದರೆ ನಾವು ಮಾಡಿದ ಹಣಕ್ಕೆ ಹೆಚ್ಚಿನ ಬಡ್ಡಿ ಸಿಗುತ್ತೆ ಕೊನೆಗೆ, ಆ ಕಂಪನಿ ಇದ್ರೆ. ಆದರೆ ಆ ಕಂಪನಿ ಬೋಗಸ್ ಆಗಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಹಣ ಕಂಪನಿಗೆ ಹೋಯ್ತು, ಯಾವುದೇ ಭದ್ರತೆ ಇರಲ್ಲ. ಸೊ ರಿಸ್ಕ್ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಹೆಚ್ಚಿನ ಬಡ್ಡಿ ದರವನ್ನು ಕೊಡ್ತಾರೆ. ಹೆಚ್ಚಿನ ಬಡ್ಡಿ ದರದ ಆಸೆಗೆ ನಾವು ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ನಿಮ್ಮ ಅದೃಷ್ಟ ಇದ್ರೆ ಕಂಪನಿಯಿಂದ ಹೆಚ್ಚಿನ ಹಣ ನಿಮಗೆ ಬಡ್ಡಿ ಸಮೇತ ನಿಮ್ಮ ಹಣ ವಾಪಸ್ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಬಂಡವಾಳ ಕೂಡ ವಾಪಸ್ ಬರದೇ. ಆದರೆ ಈ ಠೇವಣಿಗಳ ಒಟ್ಟು ಸಂದಾಯದ ಬಂಡವಾಳಕ್ಕಿಂತ 25% ಮೀರುವಂತಿಲ್ಲ. ಈ ಸಾಲಗಳಿಂದ ಸಾರ್ವಜನಿಕರು ಸಹ ತಮ್ಮ ಹಣವನ್ನು ಹೆಚ್ಚು ಲಾಭ ಗಳಿಕೆಗಾಗಿ ಹೆಚ್ಚು ಮಾಡಿಕೊಳ್ಳಿಕ್ಕೆ, ಹಣವನ್ನು ಡಬಲ್ ಮಾಡ್ಕೊಳ್ಬೇಕು ಅಂತ ಬಯಸೋರು ಹೆಚ್ಚಿನ ಬಡ್ಡಿ ಎಲ್ಲಿ ಸಿಗುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೋಗೋರು ಈ ಆಪ್ಷನ್ಗೆ ಹೋಗ್ಬೋದು. ಆದರೆ ಒಂದು ನೆನ್ಪಿಡಿ ಮಕ್ಕಳೇ, ಇದರಲ್ಲಿ ಯಾವುದೇ ರೀತಿಯ ಅಶ್ಯೂರಿಟಿ ಇರಲ್ಲ, ಭದ್ರತೆ ಇರಲ್ಲ. ನಿಮ್ಮ ಹಣಕ್ಕೆ ಯಾವುದೇ ರೀತಿಯ ಭದ್ರತೆ ಇರಲ್ಲ. ಆದರೆ ಈ ಥರ ಸಂಗ್ರಹಿಸುವ ಸಾಲದ ಮೊತ್ತ ಒಟ್ಟು ಸಾಲದಲ್ಲಿ 25% ಮೀರುವಂತಿಲ್ಲ. ರೈಟ್. ಒಂದು. ಎರಡನೇದು ಬಂದ್ಬಿಟ್ಟು ಸಾಹಸ ಬಂಡವಾಳ, ವೆಂಚರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಏನಿದು ಸಾಹಸ ಬಂಡವಾಳ ಅಂತ ಹೇಳಿದ್ರೆ ಹೊಸದಾಗಿ ಮಾಡಲಿಕ್ಕೆ ಹೊರಟಾಗ. ಸಾಹಸ ಬಂಡವಾಳ ಅಂದ್ರೆ ಹೊಸ ಮತ್ತು ಸಂಶೋಧನಾತ್ಮಕ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವ ವ್ಯವಹಾರ ಸಂಸ್ಥೆಗಳ ಹಣದ ಅವಶ್ಯಕತೆಯ ಮೂಲ. ಆಲ್ರೆಡಿ ಇರ್ತಕ್ಕಂಥ ಕಂಪನಿಗೆ ಬಂಡವಾಳವನ್ನು ಇನ್ವೆಸ್ಟ್ ಮಾಡೋದಕ್ಕೂ ಹೊಸದಾಗಿ ಆರಂಭಗೊಂಡಿರ್ತಕ್ಕಂಥ ಕಂಪನಿಯಲ್ಲಿ ಬಂಡವಾಳವನ್ನು ಇನ್ವೆಸ್ಟ್ ಮಾಡಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆಂದ್ರೆ ಹೊಸ ಬಂಡವಾಳ, ಸಾಹಸ ಬಂಡವಾಳ, ಹೊಸದಾಗಿ ಏನೋ ಹೊಸ ಸಂಶೋಧನಾತ್ಮಕ ತೊಡಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದರಿಂದ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಲಾಸಿಂಗ್ ಲೆವೆಲ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಗ್ರಾಹಕರು ಆ ಪ್ರಾಡಕ್ಟ್ ಅನ್ನು ಒಪ್ಕೊಳ್ತಾರೋ ಇಲ್ಲ ಗೊತ್ತಿಲ್ಲ. ಬಂಡವಾಳ ಹಾಕಿ ಉತ್ಪಾದನಾ ಕಾರ್ಯವನ್ನೇನೋ ಮಾಡ್ತಾನೆ, ಆದರೆ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳು ಮಾರಾಟವಾದಾಗ ಅವನಿಗೆ ಹಣ ವಾಪಸ್ ಬರುತ್ತೆ, ಅವನು ನಮಗೆ ವಾಪಸ್ ಕೊಡ್ತಾನೆ. ಬಿಟ್ರೆ ಒಂದು ವೇಳೆ ಅವನು ಕೈಗೊಂಡಿರ್ತಕ್ಕಂಥ ಸಾಹಸ ಉತ್ಪಾದನಾ ಕಾರ್ಯ ಒಂದು ವೇಳೆ ವಿಫಲವಾದರೆ ನಮ್ಮ ಹಣಕ್ಕೆ ಭದ್ರತೆ ಇರಲ್ಲ. ಸೊ ಸಂಸ್ಥೆಗಳು ತಯಾರು ಮಾಡುವ ಉತ್ಪನ್ನಗಳು ಹೆಚ್ಚು ನಷ್ಟ ಭಯದ ಅಪಾಯದಿಂದ ಕೂಡಿರುತ್ತೆ. ನಷ್ಟ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಆದರೆ ಹೆಚ್ಚು ಪ್ರತಿಫಲವನ್ನು ನೀಡ್ತವೆ. ಇಲ್ಲೂ ಕೂಡ ಅಷ್ಟೇ, ಇವೆರಡು ಕೂಡ ಅಷ್ಟೇ. ಲಾಸಿಂಗ್ ಪ್ರಮಾಣ ಜಾಸ್ತಿ ಇರುತ್ತೆ, ಆದರೆ ಹೆಂಗಾರೋ ಆಗಲಿ ಅಂತ ಇನ್ವೆಸ್ಟ್ ಮಾಡಿದರೆ ಅದರಿಂದ ಬರ್ತಕ್ಕಂಥ ಪ್ರತಿಫಲ ಹೆಚ್ಚಾಗಿರುತ್ತೆ. ಸೊ ಈ ಸಾಹಸ ಬಂಡವಾಳ ಕಂಪನಿಗಳು ಬಂಡವಾಳವನ್ನು ಒದಗಿಸುವುದರ ಜೊತೆಗೆ ಕಂಪನಿಗಳ ತಾಂತ್ರಿಕ ಕೆಲಸಗಳಲ್ಲಿ ಕ್ರಿಯಾಶೀಲ ಆಸಕ್ತಿಯನ್ನು ಹೊಂದಿರ್ತವೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ನ ಬಹಳ ಮುಖ್ಯವಾಗಿ ಮತ್ತೊಂದು ಮೂಲ ಬರ್ತಾ ಇದೆ, ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ, ಅನ್ಯೋನ್ಯ ನಿಧಿಗಳು. ದೀರ್ಘಾವಧಿ ಸಾಲಗಳು ಅಂತ ಬಂದಾಗ ಹಣಕಾಸಿನ ಸಂಸ್ಥೆಗಳ ಜೊತೆಗೆ ಈಗ 2 ಅಂಶಗಳನ್ನು ಹೇಳಿದ್ವಿ, ಸಾರ್ವಜನಿಕ ಠೇವಣಿಗಳನ್ನು ಸಂಗ್ರಹ ಮಾಡೋದು ಮತ್ತೆ ಸಾಹಸ ಬಂಡವಾಳಗಳು ಅಂತ. ಮತ್ತೊಂದು ಬರ್ತಾ ಇದೆ ಮ್ಯೂಚುವಲ್ ಫಂಡ್ಸ್, ಅನ್ಯೋನ್ಯ ನಿಧಿಗಳು ಅಂತ ಕರೀತಾರೆ. ನಿಮಗೆ ಕೇಳ್ಬೋದು ಮಕ್ಕಳೇ, ಅನ್ಯೋನ್ಯ ನಿಧಿಗಳು ಎಂದರೇನು? ಭಾರತದಲ್ಲಿ ದೀರ್ಘಾವಧಿಯ ಸಾಲಗಳನ್ನು ಒದಗಿಸುವ ಸಂಸ್ಥೆಗಳಲ್ಲಿ ಅನ್ಯೋನ್ಯ ನಿಧಿಗಳು ಕೂಡ ಒಂದು. ಇವು 1964ರಲ್ಲಿ ಮೊದಲು ತಲೆ ಎತ್ತುತ್ತವೆ. ಈಗ ಖಾಸಗಿ ರಂಗ ಮತ್ತು ಸಾರ್ವಜನಿಕ ರಂಗಗಳಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇವು ಸ್ಥಾಪಿಸಲ್ಪಟ್ಟಿವೆ. ಮ್ಯೂಚುವಲ್ ಫಂಡ್ಸ್ ಅಂತ ಹೇಳ್ತೀವಿ. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ಹಣಕ್ಕೆ ಹೆಚ್ಚಿನ ಲಾಭ ಗಳಿಕೆ ಆಗ್ತಾ ಹೋಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗೋದು. ಇದೊಂದು ರೀತಿ ಷೇರು ಮಾರುಕಟ್ಟೆ ಆಧಾರಿತ, ಆದರೆ ರಿಸ್ಕ್ ನಮಗಿರಲ್ಲ. ನಾವು ಇನ್ವೆಸ್ಟ್ ಮಾಡೋದಷ್ಟೇ, ಬ್ಯಾಂಕಲ್ಲಿ ಹಣವನ್ನು ಹಾಕಿದಾಗೆ. ಆದರೆ ನಮ್ಮ ಹಣವನ್ನು ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಅವರು ಹೂಡ್ತಾ ಹೋಗ್ತಾರೆ. ಷೇರು ಮಾರುಕಟ್ಟೆಗಳಲ್ಲಿ ಯಾವಾಗ ಹಾಕಬೇಕು ಯಾವಾಗ ತೆಗಿಬೇಕು ಅನ್ನೋದು ನಮಗೆ ಹೆಚ್ಚಾಗಿ ಗೊತ್ತಿರಲ್ಲ. ನಾವು ಮಾಡ್ಬೋದು, ಆದರೆ ನನಗೆ ರಿಸ್ಕ್ ಇಲ್ಲಪ್ಪ, ಇನ್ವೆಸ್ಟ್ ಮಾಡೋರು ಮಾಡ್ಕೊಳ್ಳಿ, ನಾನು ಹಣವನ್ನು ಅಷ್ಟೇ ಹಾಕ್ತೀನಿ, ಅದಕ್ಕೆ ಪ್ರತಿಯಾಗಿ ನಂಗೆ ಲಾಭ ಸಿಕ್ಕರೆ ಸಾಕು ಅನ್ನೋರು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಅನ್ಯೋನ್ಯ ನಿಧಿ ಅಂದರೆ ಸಾರ್ವಜನಿಕರ ಉಳಿತಾಯವನ್ನು ಸೇರಿಸುವ ವೈವಿಧ್ಯಮಯ ಬಂಡವಾಳ ಪತ್ರಗಳು. ಇವು ಸರ್ಕಾರಿ ಬಂಡವಾಳ ಪತ್ರಗಳು,
ಠೇವಣಿ ಪತ್ರಗಳು ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡುವ ಹಣಕಾಸಿನ ಮಾಧ್ಯಮವಾಗಿರುತ್ತೆ. ನಾ ಆಗಲೇ ಹೇಳಿದಾಗೆ ಅನ್ಯೋನ್ಯ ಠೇವಣಿ ಮ್ಯೂಚುವಲ್ ಫಂಡ್ ಅಂತಾರೆ ಏನು, ನಮ್ಮ ಉಳಿತಾಯಪ್ಪ. ನನ್ನ ಸೇವಿಂಗ್ಸನ್ನು ನಾನೇನು ಮಾಡ್ತೀನಿ, ಬ್ಯಾಂಕಲ್ಲಿ ಹಾಕ್ತೀನಿ. ನಾನು ಆ ಥರ ಹಾಕಿರ್ತಕ್ಕಂಥ ಹಣವನ್ನು ಆ ಬ್ಯಾಂಕ್ ಏನು ಮಾಡುತ್ತೆ, ಶೇರ್ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದಕ್ಕೆ ಪ್ರತಿಯಾಗಿ ನಾನು ಇಟ್ಟಿರ್ತಕ್ಕಂಥ ಹಣಕ್ಕೆ ಬಡ್ಡಿ ಸೇರಿಸಿ ವಾಪಸ್ ಕೊಡುತ್ತೆ. ಸೊ ಅನ್ಯೋನ್ಯ ನಿಧಿ ಅಂದರೆ ಸಾರ್ವಜನಿಕರ ಉಳಿತಾಯವನ್ನು ಸೇರಿಸುವ ವೈವಿಧ್ಯಮಯ ಬಂಡವಾಳ ಪತ್ರಗಳು. ವೈವಿಧ್ಯಮಯ ಬಂಡವಾಳ ಪತ್ರ ಅಂದರೆ ಅದು ಸರ್ಕಾರಿ ಬಂಡವಾಳ ಪತ್ರ ಆಗಿರ್ಬೋದು, ಠೇವಣಿ ಪತ್ರಗಳಾಗಿರ್ಬೋದು, ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಹಣಕಾಸಿನ ಮಾಧ್ಯಮ. ಉದಾಹರಣೆ ಅನ್ಯೋನ್ಯ ನಿಧಿಗೆ ಉದಾಹರಣೆ ಕೊಡಿ, ಅಥವಾ ಮ್ಯೂಚುವಲ್ ಫಂಡಿಗೆ ಎಕ್ಸಾಂಪಲ್ ಹೇಳ್ರಿ ಅಂತ ಕೇಳ್ಬೋದು. ನಿಮಗೆ ಮ್ಯೂಚುವಲ್ ಫಂಡಿಗೆ ಉದಾಹರಣೆ ಕೊಡಿ ಅಂತ ನೋಡಿ. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಮ್ಯೂಚುವಲ್ ಫಂಡಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ. UTI ಅಂತ ಕರಿತೀವಿ, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ನೀವು ಹೂಡಿರ್ತಕ್ಕಂಥ ಹಣಕ್ಕೆ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ ನೋಡಿ, ಅಲ್ಲಿ UTI ಅಂತ ಇದೆ. ನಾವು ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿರೋ ಡೇಟು ಮತ್ತು ವಾಪಸ್ ಪಡ್ಕೊಳ್ತಕ್ಕಂಥ ಹಣದ ಪರ್ಸೆಂಟೇಜ್ ಎಷ್ಟು ಅನ್ನೋದರ ಮಾಹಿತಿ ಅದರಲ್ಲಿ ಇರುತ್ತೆ. ಹಾಗೆಯೇ ನೋಡಿ, SBI ಮ್ಯಾಗ್ನಮ್ ಅಂತಕ್ಕಂಥದ್ದು, ಈಕ್ವಿಟಿ ಫಂಡ್ ಅಂತಕ್ಕಂಥದ್ದು, ಜೀವವಿಮಾ ಬೆಳವಣಿಗೆ ಠೇವಣಿ, ICICI ಪ್ರೊಡೆನ್ಷಿಯಲ್ ಫಂಡ್, ರೈಟ್, ಇವೆಲ್ಲವೂ ಕೂಡ ಬಜಾಜ್ ಅಲಿಯನ್ಸ್, ಇವೆಲ್ಲವೂ ಕೂಡ ಮ್ಯೂಚುವಲ್ ಫಂಡಿಗೆ ಉದಾಹರಣೆಗಳು. ನೋಡಿ, SBI ಮ್ಯೂಚುವಲ್ ಫಂಡು, ರೈಟ್, ಇವೆಲ್ಲ ICICI ಎಂದು, ಬಜಾಜ್ ಅಲಿಯನ್ಸ್ ಇವೆಲ್ಲ ಮ್ಯೂಚುವಲ್ ಫಂಡಿಗೆ ಉದಾಹರಣೆಗಳು. ಇದಲ್ಲದೆ ಮತ್ತೆರಡು ಬರುತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಹಣಕಾಸಿನ ಮೂಲಗಳು. ಯಾವುದು? ದೀರ್ಘಾವಧಿಯ ಸಾಲಗಳಲ್ಲಿ ಅಂತಾರಾಷ್ಟ್ರೀಯ ಹಣಕಾಸಿನ ಮೂಲಗಳು ಅಂತ ಬಂದಾಗ GDR ಮತ್ತು AMD ಅಂತ ಬರುತ್ತೆ ಮಕ್ಕಳೇ. ಜಾಗತಿಕ ನ್ಯಾಸಧಾರಿ ರಸೀದಿಗಳು ಅಂತ, ಮತ್ತು ಅಮೆರಿಕದ ಠೇವಣಿ ರಸೀದಿಗಳು ಮುಖ್ಯ ಪಾತ್ರ ವಹಿಸುತ್ತೆ. ನೋಡಿ ಇಲ್ಲಿದೆ, ನೋಡಿ, ಜಾಗತಿಕ ನ್ಯಾಸಧಾರಿ ರಸೀದಿ, ಅದನ್ನ GDR ಅಂತ ಕರಿತೀವಿ, ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ಸ್ ಅಂತ. ಜಾಗತಿಕವಾಗಿ ನಾವು ಹೂಡ್ತಕ್ಕಂಥ ಬಂಡವಾಳಕ್ಕೆ ಪ್ರತಿಯಾಗಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ರಸೀದಿಗಳನ್ನು ಕೊಡ್ತಾರೆ. ಅದರ ಮೂಲಕ ನಾವು ಹಣವನ್ನು ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಅಮೆರಿಕದ ಠೇವಣಿ ರಸೀದಿಗಳು ಅಂತ ಇದೆ, AMD ಅಮೇರಿಕನ್ ಡೆಪಾಸಿಟರಿ ಶೇರ್. ಸೊ ಆ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ತಾರೆ? ಸೊ ಆ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಹಣಕಾಸಿನ ಮಾರುಕಟ್ಟೆಗಳಿಗೆ ಬರ್ತಾ ಇದೀವಿ, ಕೊನೆಯ ಹಂತಕ್ಕೆ ಬರ್ತಾ ಇದೀವಿ ಮಕ್ಕಳೇ. ಹಣಕಾಸಿನ ಮಾರುಕಟ್ಟೆ, ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. ಹಣಕಾಸಿನ ಮಾರುಕಟ್ಟೆಗಳಲ್ಲಿ 2 ವಿಧ ಇದೆ. ಎಷ್ಟು ವಿಧ ಇದೆ ಮಕ್ಕಳೇ? 2 ವಿಧಗಳು. ಹಣಕಾಸಿನ ಮಾರುಕಟ್ಟೆಯಲ್ಲಿ 2 ವಿಧ. ಯಾವುದು? ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆ, ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್. ಹಣಕಾಸಿನ ಮಾರುಕಟ್ಟೆಗಳಲ್ಲಿ 2 ವಿಧ, ಒಂದು ಹಣದ ಮಾರುಕಟ್ಟೆ, ಮತ್ತೊಂದು ಬಂಡವಾಳ ಮಾರುಕಟ್ಟೆ. ಸೊ ಒಂದೊಂದಾಗಿ ನೋಡ್ಬಿಡೋಣ. ಹಣದ ಮಾರುಕಟ್ಟೆ ಅಂದ್ರೆ ಯಾವುದು? ನೋಡಿ, ಹಣದ ಮಾರುಕಟ್ಟೆ ಅಂದ್ರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ಕೊಳ್ಳುವ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದು. ರೈಟ್, ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಹಣದ ಮಾರುಕಟ್ಟೆ ಅಂದ್ರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ಕೊಳ್ಳುವ ಹಣಕಾಸಿನ ಸಂಸ್ಥೆಗಳು ಹಣದ ಮಾರುಕಟ್ಟೆಯಲ್ಲಿ ಬರುತ್ತೆ. ಸೊ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ಕೊಳ್ಳುವ ಹಣಕಾಸಿನ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ. ಸೊ ಇಂತಹ ಹಣದ ಮಾರುಕಟ್ಟೆ ಕ್ರಿಯಾಶೀಲ ಬಂಡವಾಳಕ್ಕಾಗಿ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಒದಗಿಸುತ್ತೆ. ಏನು ಆಗಲೇ ಹೇಳಿದ್ವಲ್ಲ, ಹಣದ ಮಾರುಕಟ್ಟೆಗಳು ಅಂತ. ಈ ಹಣದ ಮಾರುಕಟ್ಟೆಗಳು ಕ್ರಿಯಾಶೀಲ ಬಂಡವಾಳಕ್ಕಾಗಿ, ಯಾವುದು ಫಸ್ಟಿಗೆ ಹೇಳಿದ್ವಲ್ಲ ಅಲ್ಪಾವಧಿ ಬಂಡವಾಳ ಅಂತ ಹೇಳಿದ್ವಲ್ಲ, ಅಂದರೆ ದೈನಂದಿನ ವ್ಯವಹಾರಕ್ಕೆ. ಸೊ ಈ ಕ್ರಿಯಾಶೀಲ ಬಂಡವಾಳಕ್ಕೆ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಒದಗಿಸುತ್ತೆ. ಈ ಮಾರುಕಟ್ಟೆಯಲ್ಲಿ ಸಾಲಗಳ ಮೇಲಿನ ಬಂಡವಾಳ ಬಡ್ಡಿ ದರ ನಿಗದಿಪಡಿಸಿದ ಬಡ್ಡಿ ದರಕ್ಕಿಂತ ಹೆಚ್ಚಾಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸೊ ಇಂತಹ ಮಾರುಕಟ್ಟೆಯಲ್ಲಿ, ಯಾವುದು ಹಣದ ಮಾರುಕಟ್ಟೆಯಲ್ಲಿ, ಸಾಮಾನ್ಯವಾಗಿ
ಬಂಡವಾಳ, ತೊಡಗಿಸಿರುವ ಬಂಡವಾಳ ಮತ್ತು ಬಡ್ಡಿ ದರ ನಿಗದಿಪಡಿಸಿದ ಬಡ್ಡಿ ದರಕ್ಕಿಂತ ಹೆಚ್ಚಾಗಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಒಂದು, ಈ ಮಾರುಕಟ್ಟೆಗಳಿಂದ ಸಾಲಗಳನ್ನ ಅಲ್ಪಾವಧಿ ಸಾಲ ಅಂತ ಹೇಳಿದ್ವಿ. ಹಾಗಾಗಿ ನೋಡಿ, ಒಂದು ದಿನ, ಒಂದು ವಾರ, ಒಂದು ತಿಂಗಳು, 3 ರಿಂದ 6 ತಿಂಗಳ ಅವಧಿಗೆ ಪಡೆಯಬಹುದು. ಯಾವುದನ್ನ? ಹಣದ ಮಾರುಕಟ್ಟೆಯಲ್ಲಿ ಪಡಿತಕ್ಕಂಥ ಕ್ರಿಯಾಶೀಲ ಬಂಡವಾಳವನ್ನ. ಒಂದು ದಿನದಿಂದ ಒಂದು ದಿನ ಇರ್ಬೋದು, ಒಂದು ವಾರ ಇರ್ಬೋದು, ಒಂದು ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು. ಸೊ ಇದೇನ್ ಮಾಡುತ್ತೆ? ಅಲ್ಪಾವಧಿಗೆ ನಮಗೆ ಹಣವನ್ನ ಒದಗಿಸ್ತಾ ಹೋಗುತ್ತೆ. ಈ ಸಾಲಗಳನ್ನ ವ್ಯಾಪಾರಿ ವಿನಿಮಯ ಪತ್ರಗಳು, ಅಲ್ಪಾವಧಿ ಸಹಕಾರಿ ಬಾಂಡ್ಗಳು, ಖಜಾನೆ ವಿನಿಮಯ ಪತ್ರಗಳು ಮುಂತಾದವುಗಳ ಉದ್ದರಿ ಸಾಧನಗಳ ಮೇಲೆ ಪಡೆಯಬಹುದು. ಸೊ ಅಡಮಾನ್, ನಾವು ಏನು ಬಾಂಡ್ಗಳಿರುತ್ತೆ ಆ ಬಾಂಡ್ಗಳನ್ನು ಖರೀದಿ ಮಾಡೋದ್ರ ಮೂಲಕ ಅಥವಾ ನಮ್ಮ ಕಂಪನಿಯ ಪತ್ರಗಳನ್ನು ಉದ್ದರಿಯಾಗಿಡೋದ್ರ ಮೂಲಕ ನಾವು ಹಣದ ಸಾಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ. ಈ ದೆಸೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಖಾಸಗಿ ಲೇವಾದೇವಿಗಾರರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸೊ ಈ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ಖಾಸಗಿ ಲೇವಾದೇವಿಗಾರರು ಇವರೇನ್ ಮಾಡ್ತಾರೆ? ಸಾಲ ಕೊಡಬೇಕು ಅಂತಂದ್ರೆ ಅದಕ್ಕೆ ಪ್ರಾಪರ್ಟಿನ ಇಟ್ಕೊಳ್ತೇವೆ ಅಲ್ವಾ? ಪ್ರಾಪರ್ಟಿ, ಅಡಮಾನ ಸಾಲಗಳು ಅಂತ ಹೇಳ್ತಾರಲ್ಲ. ಸೊ ಈ ತರದ ಅಂಶಗಳಿಲ್ಲಿ ಬರುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಬಂಡವಾಳ ಮಾರುಕಟ್ಟೆ. ನೋಡಿ, ಬಂಡವಾಳ ಮಾರುಕಟ್ಟೆ ಅಂದ್ರೆ ದೀರ್ಘಾವಧಿ, ಹಣಕಾಸಿನ ಮಾರುಕಟ್ಟೆ ಅಂದ್ರೆ ಅಲ್ಪಾವಧಿ, ಬಂಡವಾಳ ಮಾರುಕಟ್ಟೆ ಅಂದ್ರೆ ದೀರ್ಘಾವಧಿ. ದೀರ್ಘಾವಧಿಗೆ ಬಂಡವಾಳ ಸಾಲ ನೀಡುವುದಕ್ಕೆ ಮತ್ತು ಸಾಲ ಪಡೆಯುವುದಕ್ಕೆ ಸೌಲಭ್ಯ ಕಲ್ಪಿಸ್ತಕ್ಕಂಥ ಸಾಂಸ್ಥಿಕ ವ್ಯವಸ್ಥೆಗಳನ್ನು ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಬಂಡವಾಳ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸ್ಥಿರ ಬಂಡವಾಳಕ್ಕಾಗಿ ಸಾಲವನ್ನು ನೀಡ್ತವೆ. ಅಂದ್ರೆ ಅದೇ ಹೇಳಿದ್ವಲ್ಲ, ಆಧುನೀಕರಣ ಇರ್ಬೋದು, ಸ್ಥಿರ ಯಂತ್ರೋಪಕರಣಗಳ ಬದಲಾವಣೆಗೆ ಇರ್ಬೋದು, ಹೊಸ ಕಟ್ಟಡಗಳ ನಿರ್ಮಾಣಕ್ಕಾಗಿರ್ಬೋದು, ಒಂದಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಮಾಡಲಿಕ್ಕಾಗಿ ಸ್ಥಿರ ಬಂಡವಾಳಕ್ಕಾಗಿ ಸಾಲವನ್ನು ಕೊಡ್ತಾರೆ. ಈ ಬಡ್ಡಿ ದರ ಏನಾಗುತ್ತೆ? ಹಣದ ಮಾರುಕಟ್ಟೆ ವಿಧಿಸುವುದಕ್ಕಿಂತ ಕಡಿಮೆ ಇರುತ್ತೆ ಬಡ್ಡಿ ದರ. ಯಾಕೆಂದ್ರೆ ಲಾಂಗ್ ಡ್ಯೂರೇಷನ್ಗೆ ಕೊಡೋದ್ರಿಂದ ಬ್ಯಾಂಕುಗಳು ವಿಧಿಸುವ ಬಡ್ಡಿ ದರ ಕಡಿಮೆ ಇರುತ್ತೆ. ಅಲ್ಪಾವಧಿ ಸಾಲಕ್ಕೆ ಬ್ಯಾಂಕ್ ವಿಧಿಸುವ ಬಡ್ಡಿ ದರ ಹೆಚ್ಚಾಗಿರುತ್ತೆ. ರೈಟ್. ಸಾಮಾನ್ಯವಾಗಿ 20 ರಿಂದ 30 ವರ್ಷದ ಅವಧಿಗೆ ಬಂಡವಾಳ ಮಾರುಕಟ್ಟೆಗಳು ಸಾಲವನ್ನು ನೀಡುತ್ತೆ. ಸೊ ಈ ಥರದ ಬಂಡವಾಳ ಮಾರುಕಟ್ಟೆಯಲ್ಲಿ ಹಣಕಾಸಿನ ಸಂಸ್ಥೆಗಳು, ಬಂಡವಾಳ ಸಂಸ್ಥೆಗಳು ಅಂತ ಬಂದಾಗ ಅಲ್ಲಿ ತೋರಿಸಿದ್ದಾರೆ ನಿಮಗೆ. ಹೂಡಿಕೆ ವಿಶ್ವಾಸ ಸಮಿತಿಗಳು, ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಅನ್ಯೋನ್ಯ ನಿಧಿಗಳು ಪ್ರಮುಖವಾಗಿ ಈ ಥರದ ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ. ಬಹಳ ಮುಖ್ಯವಾಗಿ ಈ ಪಾಠದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಷೇರು ಮಾರುಕಟ್ಟೆ, ಷೇರು ವಿನಿಮಯ ಕೇಂದ್ರ, ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೀವು ನ್ಯೂಸ್ಗಳನ್ನು ಕೇಳ್ತಾ ಇದ್ರೆ, ಸೊ ನ್ಯೂಸ್ಗಳಲ್ಲಿ ಪ್ರತಿನಿತ್ಯ ಬರ್ತಾ ಇರುತ್ತೆ, ಪೇಪರ್ಗಳಲ್ಲೂ ಇರುತ್ತೆ, ಷೇರು ಮಾರುಕಟ್ಟೆ ಏನಾಗಿದೆ ಇವತ್ತು, ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ನ ರೇಟ್ ಏನಾಗಿದೆ, ಯಾವ ಷೇರು ಹೆಚ್ಚಾಯಿತು, ಯಾವ ಷೇರು ಪಾತಾಳ ಕಾಣ್ತು ಅಂತ ಹೇಳ್ತಾ ಇರ್ತಾರೆ. ಏನಿದು ಷೇರು ಮಾರುಕಟ್ಟೆ? ಸೊ ಇದು ಬಂಡವಾಳ ಮಾರುಕಟ್ಟೆಯ ಒಂದು ಘಟಕ. ಯಾವುದು? ಷೇರು ಮಾರುಕಟ್ಟೆ ಅಂತಕ್ಕಂಥದ್ದು ಬಂಡವಾಳ ಮಾರುಕಟ್ಟೆಯ ಒಂದು ಘಟಕ ಆಗಿದೆ. ಚಾಲ್ತಿಯಲ್ಲಿರುವ ಷೇರುಗಳನ್ನು ಮತ್ತು ಬಾಂಡ್ಗಳನ್ನು ಖರೀದಿದಾರರು ಮತ್ತು ಮಾರಾಟಗಾರರು ಅಥವಾ ಅವರ ಪ್ರತಿನಿಧಿಗಳು ವ್ಯವಹಾರ ಮಾಡ್ತಕ್ಕಂಥ ಒಂದು ಸ್ಥಳ. ಸೊ ಷೇರು ಮಾರುಕಟ್ಟೆ ಅಂತಕ್ಕಂಥದ್ದು ಒಂದು ಸ್ಥಳ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಚಾಲ್ತಿಯಲ್ಲಿರ್ತಕ್ಕಂಥ ಷೇರುಗಳನ್ನು, ಬಾಂಡ್ಗಳನ್ನು ಕಂಪನಿಗಳು ಮಾರಾಟ ಮಾಡುತ್ತೆ, ಖರೀದಿದಾರರು ಅವುಗಳನ್ನು ಕೊಳ್ಳುತ್ತಾರೆ. ಸೊ ಆ ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ, ಷೇರುಗಳನ್ನು ಕೊಳ್ಳಲಿಕ್ಕೆ ಅವರ ಪ್ರತಿನಿಧಿಗಳು ವ್ಯವಹಾರ ಮಾಡಲಿಕ್ಕೆ ಇರತಕ್ಕಂಥ ಒಂದು ನಿಗದಿಪಡಿಸಿದ ಸ್ಥಳವನ್ನು ನಾವು ಷೇರು ಮಾರುಕಟ್ಟೆ ಅಂತ ಕರಿತೀವಿ. ಅದನ್ನು ಷೇರು ವಿನಿಮಯ ಕೇಂದ್ರ ಅಂತ ಕರಿತೀವಿ. ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೀವು ನೋಡ್ತಾ ಇರೋದು, BSE ಅಂತ ಕರಿತೀವಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಎಲ್ಲಿ ಶುರುವಾಯಿತು ಈ ಷೇರು ಮಾರುಕಟ್ಟೆ? ಮೊದಲು ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ 1773ರಲ್ಲಿ ಲಂಡನ್ ಪಟ್ಟಣದಲ್ಲಿ ರೂಪುಗೊಳ್ಳುತ್ತೆ. ನೋಡಿ, ಇದು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್. ಲಂಡನ್ ಪಟ್ಟಣದಲ್ಲಿ ಆರಂಭ ಆಗಿರ್ತಕ್ಕಂಥ ಮೊದಲ ಷೇರು ಮಾರುಕಟ್ಟೆ. ಭಾರತದಲ್ಲಿ ಯಾವಾಗ ಆರಂಭ ಆಯಿತು ಅಂತ ನೋಡಿದರೆ 1875ರಲ್ಲಿ. ನೆನ್ಪಿಡಿ ಮಕ್ಕಳೇ, ಪಾಯಿಂಟ್ ಮಾಡಿ. 1875ರಲ್ಲಿ ಮುಂಬೈ ಪಟ್ಟಣದಲ್ಲಿ ಭಾರತದ ಮೊದಲ ಷೇರು ಮಾರುಕಟ್ಟೆ ಆರಂಭ ಆಗುತ್ತೆ. ಸೊ ಇದು ಲಂಡನ್ನಲ್ಲಿರ್ತಕ್ಕಂಥದ್ದು. ಸೊ ಇದು ಭಾರತದಲ್ಲಿರ್ತಕ್ಕಂಥ ಬಾಂಬೆಯಲ್ಲಿರ್ತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜ್ ಮಾರುಕಟ್ಟೆ. ಭಾರತದಲ್ಲಿ ಮುಂಬೈ ಪಟ್ಟಣದಲ್ಲಿ ಷೇರು ವಿನಿಮಯ ಕೇಂದ್ರ ಇದೆ.
ಭಾರತದಲ್ಲಿ ಈಗ 24 ಷೇರು ಮಾರುಕಟ್ಟೆಗಳಿದೆ. ಎಷ್ಟಿದೆ ಮಕ್ಕಳೇ? 24 ಷೇರು ಮಾರುಕಟ್ಟೆಗಳಿದೆ. ಇದರಲ್ಲಿ 13 ಸಾರ್ವಜನಿಕ ನಿಯಂತ್ರಣ ಕಂಪನಿಗಳಾಗಿದೆ. ಅಂದರೆ 24 ಷೇರು ಮಾರುಕಟ್ಟೆಯಲ್ಲಿ 13 ಷೇರು ಮಾರುಕಟ್ಟೆಗಳು ಸಾರ್ವಜನಿಕ ವಲಯದಲ್ಲಿದೆ. 6 ಕಂಪನಿಗಳು ಭರವಸೆಯಿಂದ ಕೂಡಿದ ನಿಯಮಿತ ಕಂಪನಿಗಳಾಗಿದೆ, ರೈಟ್, ಅಶ್ಯೂರ್ಡ್ ಆಗಿದೆ. ಹಾಗೆ ಉಳಿದವುಗಳು ಸ್ವಪ್ರೇರಣೆಯ ಲಾಭ ಗಳಿಕೆಯ ಸಂಸ್ಥೆಗಳಾಗಿದೆ. ರೈಟ್, 13 ಸಾರ್ವಜನಿಕ ಕಂಪನಿ, ಇನ್ನು 6 ಭರವಸೆಯಿಂದ ಕೂಡಿರ್ತಕ್ಕಂಥ ನಿಯಮಿತ ಕಂಪನಿಗಳು, ಉಳಿದವು ಸ್ವಪ್ರೇರಣೆಯ ಲಾಭ ಗಳಿಸ್ತಕ್ಕಂಥ ಸಂಸ್ಥೆ. ಈ 24ರಲ್ಲಿ 8 ಷೇರು ಮಾರುಕಟ್ಟೆ ಮಾತ್ರ ಪರ್ಮನೆಂಟ್ ಸ್ಟಾಕ್ ಮಾರ್ಕೆಟ್, ಎಸ್, ಕಾಯಂ ಷೇರು ಮಾರುಕಟ್ಟೆಗಳಾಗಿದೆ. ಎಷ್ಟು? 8. 24ರಲ್ಲಿ 8 ಕಾಯಂ ಷೇರು ಮಾರುಕಟ್ಟೆಗಳು. ಇನ್ನು ಉಳಿದವು ತಮ್ಮ ಇರುವಿಕೆಯನ್ನ ಪ್ರತಿ ವರ್ಷ ನವೀಕರಿಸ್ಕೊಳ್ಬೇಕು. ಅಂದರೆ ಪ್ರತಿ ವರ್ಷ ಏನು ಮಾಡಬೇಕು? ತಮ್ಮ ಇರುವಿಕೆಯನ್ನ, ಲೈಸೆನ್ಸನ್ನು ರಿನಿವಲ್ ಮಾಡಿಸ್ಕೊಳ್ಬೇಕು. ತಮ್ಮ ಇರುವಿಕೆಯನ್ನ ಪ್ರತಿ ವರ್ಷ ನವೀಕರಿಸ್ಕೊಳ್ಬೇಕಾಗತ್ತೆ. ಸೊ ಈ ಷೇರು ಮಾರುಕಟ್ಟೆ ಏನು ಮಾಡುತ್ತೆ ನೋಡಿ? ಷೇರು ಮಾರುಕಟ್ಟೆಗಳು ಷೇರುಗಳನ್ನು ಮತ್ತು ಭದ್ರತಾ ಪತ್ರಗಳನ್ನು ಕೊಳ್ಳುವಿಕೆ ಮತ್ತು ಮಾರುವಿಕೆಯನ್ನು ನಿಯಂತ್ರಿಸುತ್ತೆ. ಷೇರು ಮಾರುಕಟ್ಟೆಗಳ ಕೆಲಸ ಏನಪ್ಪ? ಷೇರುಗಳನ್ನು ಕೊಳ್ಳುವ ಮತ್ತು ಮಾರುವಿಕೆಯ ಮತ್ತು ಷೇರುಗಳ ಭದ್ರತೆಯನ್ನು ನಿಯಂತ್ರಿಸ್ತಕ್ಕಂಥ ಕೆಲಸವನ್ನು, ಹಿಡಿತದಲ್ಲಿರ್ತಕ್ಕಂಥ ಕೆಲಸವನ್ನು ಷೇರು ಮಾರುಕಟ್ಟೆಗಳು ಮಾಡುತ್ತೆ. ಇವು ಸರ್ಕಾರದಿಂದ ನಿಯಂತ್ರಿಸಲ್ಪಡುತ್ತೆ. ಸೊ ಷೇರು ಮಾರುಕಟ್ಟೆಗಳು ಸರ್ಕಾರದಿಂದ ನಿಯಂತ್ರಿಸಲ್ಪಡ್ತಕ್ಕಂಥ ಮಾರುಕಟ್ಟೆಗಳಾಗಿರುತ್ತೆ. ಎಸ್, ನೋಡಿ ಅಲ್ಲಿ ಮೇಲ್ಗಡೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಷೇರು ಮಾರುಕಟ್ಟೆಗಳು ಪ್ರತಿಯೊಂದು ಕಂಪನಿಯು ಎಷ್ಟು ಷೇರುಗಳನ್ನು ಇವತ್ತು ಮಾರಾಟ ಮಾಡ್ತು, ಎಷ್ಟು ಬಂಡವಾಳ ಸಂಗ್ರಹಿಸ್ತು, ಯಾವ ಮಾರುಕಟ್ಟೆ, ಯಾವ ಕಂಪನಿಯ ಷೇರುಗಳು ಹೆಚ್ಚು ಖರೀದಿ ಆಯಿತು, ಯಾವ ಮಾರುಕಟ್ಟೆಯ ಷೇರುಗಳು ಕುಸಿದೋಯ್ತು ಅನ್ನೋದ್ರ ಮೇಲೆ ಷೇರು ಮಾರುಕಟ್ಟೆಯ ಚಿತ್ರಣವನ್ನು ಕೊಡ್ತಾ ಇರ್ತಾರೆ. ಈ ಷೇರು ಮಾರುಕಟ್ಟೆ ಅಂತ ಬಂದ ತಕ್ಷಣ ಒಂದು ಚಿತ್ರ ಬರುತ್ತೆ, ನೀವು ನೋಡಿರ್ಬೋದು, ಗೂಳಿ ಚಿತ್ರ ಅಲ್ಲ. ಸೊ ಇವು ಷೇರುಗಳನ್ನು ನೋಡಿ, ಅಲ್ಲಿ ಬಂತು ನೋಡಿ ಅಲ್ವಾ, ಶೇರ್ ಮಾರ್ಕೆಟ್ ಎಕ್ಸ್ಚೇಂಜ್ ಯಾವ ಕಡೆ, ಗೂಳಿಯ ನಾಗಾಲೋಟ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಷೇರುಗಳನ್ನು ಮತ್ತು ಬಾಂಡುಗಳನ್ನು ಮಾರುವುದು ಮತ್ತು ಕೊಳ್ಳುವುದೇ ಅಲ್ಲದೆ ಇವುಗಳನ್ನು ಹೊಂದಿರುವ ಷೇರು ಮಾರುಕಟ್ಟೆಯ ಸದಸ್ಯರಿಗೆ ತಮ್ಮ ವಹಿವಾಟುಗಳನ್ನು ನಿರ್ವಹಿಸಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಡುತ್ತೆ ಶೇರ್ ಮಾರುಕಟ್ಟೆಗಳು. ಸೊ ಷೇರುಗಳನ್ನು ಕೊಳ್ಳುವ ಮತ್ತು ಷೇರುಗಳನ್ನು ಖರೀದಿಸುವ, ಮಾರುವ ಮತ್ತು ಕೊಳ್ಳುವ, ಬಾಂಡುಗಳನ್ನು ಮಾರುವ ಮತ್ತು ಕೊಳ್ಳುವ, ಮತ್ತು ಹಾಗೆ ಕೊಳ್ಳುವ ಮಾರುಕಟ್ಟೆ ಇದರ ಸಂದರ್ಭದಲ್ಲಿ ಸದಸ್ಯರಿಗೆ ತಮ್ಮ ವಹಿವಾಟುಗಳನ್ನು ನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಶೇರ್ ಮಾರುಕಟ್ಟೆಗಳು ಮಾಡುತ್ತೆ. ಸೊ ಈ ಪ್ರತಿಯೊಬ್ಬ, ಈಗ ನಾನು ಶೇರ್ ಮಾರ್ಕೆಟಿಂಗಲ್ಲಿ ಹಣ ಇನ್ವೆಸ್ಟ್ ಮಾಡಬೇಕು ಅಂದರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಮಾಡ್ಬೋದಾ? ಪ್ರತಿಯೊಬ್ಬ ಷೇರು ವ್ಯವಹಾರಗಳನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿ ಒಂದು ಅಕೌಂಟನ್ನು ಹೊಂದಿರಬೇಕಾಗತ್ತೆ. ಸೊ ಈ ಸದಸ್ಯರು ತಮ್ಮದೇ ಲೆಕ್ಕದಲ್ಲಿ ನಿಯಮಿತ ಕಾಯ್ದೆಗಳು ಮತ್ತು ಇದಕ್ಕೆ ಅನ್ವಯವಾಗುವಂತೆ ಅದನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲೇನು ಮಾಡಬೇಕು? ನಾನು ಶೇರ್ ಮಾರ್ಕೆಟನ್ನು ಮಾಡಬೇಕು, ವ್ಯವಹಾರ ಮಾಡಬೇಕು ಅಂದರೆ ನನಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗತ್ತೆ. ನೋಡಿ, ಕಾಣಿಸ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂತ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು. ಸೊ ಇದು ಪ್ರತಿಯೊಬ್ಬರ ಷೇರು ವ್ಯವಹಾರಗಳನ್ನು ನಿಯಂತ್ರಿಸ್ತಾ ಇರುತ್ತೆ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ದೇಶಾದ್ಯಂತ ಷೇರುಗಳ ವಹಿವಾಟನ್ನು ನಡೆಸಲು ಸ್ಥಾಪಿಸಲಾಗಿದೆ. ಈ ಸಂಸ್ಥೆ ಹೂಡಿಕೆದಾರರಿಗೆ ಅಂತಾರಾಷ್ಟ್ರೀಯ ಬಂಡವಾಳ ಮಾರುಕಟ್ಟೆಗಳ ದಿಕ್ಕಿನಂತೆ ಭಾರತದ ಹಣಕಾಸಿನ ಮಾರುಕಟ್ಟೆಯನ್ನು ನಡೆಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರ್ತಕ್ಕಂಥ ಷೇರು ಮಾರುಕಟ್ಟೆಯ ಮೌಲ್ಯಕ್ಕೆ ಅನುಸಾರ ಭಾರತದ ಷೇರು ಮಾರುಕಟ್ಟೆಯನ್ನು ಕೂಡ ನಡೆಸಲಿಕ್ಕೆ ಅವಕಾಶವನ್ನು ನೀಡುತ್ತೆ ಈ ಷೇರು ವಿನಿಮಯ ಕೇಂದ್ರ. 1993ರಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಈಗ ಕಂಪ್ಯೂಟ್ರು, ದೂರವಾಣಿ, ಟೆಲೆಕ್ಸ್, ಫ್ಯಾಕ್ಸ್ಗಳ ನೆರವಿನಿಂದ ದೇಶದ ಮೂಲೆಯಿಂದಲೂ ಕೂಡ ಇದು ವ್ಯಾಪಾರವನ್ನು ನಿರ್ವಹಿಸ್ತಾ ಇದೆ. ಸೊ ಕಂಪ್ಲೀಟ್ ಏನಾಗಿದೆ, ಇದು ಆನ್ಲೈನ್ ಒಂದು ಕಂಪನಿ ಅಂತರ್ಜಾಲದಲ್ಲಿ ತನ್ನ ಷೇರುಗಳನ್ನು ಡೈಲಿ ಮಾರಾಟ ಮಾಡ್ತಾ ಇರುತ್ತೆ. ಆ ಕಂಪನಿಗೆ ಎಷ್ಟು ಬಂಡವಾಳ, ಆ ಕಂಪನಿಯ ಪ್ರಾಡಕ್ಟು ಹೇಗೆ ಹೋಗ್ತಾ ಇದೆ, ಖರೀದಿ ಎಷ್ಟಾಗ್ತಾ ಇದೆ, ಎಷ್ಟು ಸೂಚ್ಯಾಂಕ ಎಷ್ಟು ಏರ್ತು ಎಷ್ಟು ಇಳಿತು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದನ್ನು ಶೇರು ಮಾರುಕಟ್ಟೆ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅದು ಬೇಗ ಅರ್ಥ ಆಗುತ್ತೆ.
ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೀನಿ, ನಾನು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದಲ್ಲಿ ದಲ್ಲಾಳಿಗಳಿಗೆ ಮಾತ್ರ ವ್ಯಾಪಾರ ಮಾಡಲು ಅವಕಾಶ ಇರುತ್ತದೆ. ಈಗೇನು ನೀವು ನೋಡಿದೆ, ಆ ಫೋಟೋ ನೋಡಿರಿ, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿ. ಸೊ ಅಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಮಧ್ಯವರ್ತಿಗಳು, ದಲ್ಲಾಳಿಗಳು ಮಾತ್ರ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದಲ್ಲಿ. ಷೇರುದಾರರು ತಮ್ಮ ಷೇರುಗಳನ್ನು ಮಾರಲಿಕ್ಕೆ ಮತ್ತು ಕೊಳ್ಳಲಿಕ್ಕೆ ಬ್ಯಾಂಕ್ನಲ್ಲಿ ಒಂದು ವಿಶೇಷವಾದ ಖಾತೆಯನ್ನು ತೆಗಿಬೇಕಾಗತ್ತೆ. ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತಾರೆ. ಈಗ ನಾನು ಷೇರು ಯಾವುದೋ ಒಂದು ಕಂಪನಿಯ ಷೇರುಗಳನ್ನು ಕೊಳ್ತೀನಿ, ಮಾರಾಟ ಮಾಡ್ತೀನಿ ಅಂತ ಹೇಳಿದರೆ ಆ ಎಲ್ಲ ನನ್ನ ಷೇರು ವ್ಯವಹಾರದ ಲೆಕ್ಕಾಚಾರಗಳೆಲ್ಲ ಆ ಡಿಮ್ಯಾಟ್ ಅಕೌಂಟ್ನಲ್ಲಿ ದಾಖಲಾಗ್ತಾ ಹೋಗುತ್ತೆ. ಹಾಗಾಗಿ ಡಿಮ್ಯಾಟ್ ಅಕೌಂಟ್ ಇಲ್ಲದೆ, ಡಿಮ್ಯಾಟ್ ಲೆಕ್ಕ ಇಲ್ಲದೆ ಯಾವುದೇ ಷೇರು ವ್ಯವಹಾರಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಈ ಡಿಮ್ಯಾಟ್ ಖಾತೆಯು ಷೇರುಗಳ ಭದ್ರತೆಯನ್ನು ಕಾಪಾಡುತ್ತದೆ. ಡಿಮ್ಯಾಟ್ ಖಾತೆ ಇಲ್ಲದೆ ಷೇರುಗಳನ್ನು ಮಾರಲು ಮತ್ತು ಕೊಳ್ಳಲು ಸಾಧ್ಯ ಇಲ್ಲ. ಸೊ ಇವತ್ತಿನ ದಿನಗಳಲ್ಲಿ ಷೇರು ಮಾರುಕಟ್ಟೆ ಅಂತಕ್ಕಂಥದ್ದು ಹೆಚ್ಚಿನ ಹಣವನ್ನು ಗಳಿಸ್ಲಿಕ್ಕೆ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟ್. ನನ್ನ ಹತ್ರ ಸಾಕಷ್ಟು ಬಂಡವಾಳ ಇದೆ, ನಾನು ಇನ್ವೆಸ್ಟ್ ಮಾಡಲಿಕ್ಕೆ ತೊಡಗ್ತೀನಿ, ಹಣವನ್ನು ಹೆಚ್ಚು ಮಾಡ್ಕೊಳ್ತೀನಿ ಅಂತಂದರೆ ನಾವು ಶೇರ್ ಮಾರ್ಕೆಟ್ಗಳಲ್ಲಿ ಹಾಕ್ಬೋದು. ಆದರೆ ರಿಸ್ಕನ್ನು ತಗೋಬೇಕಾಗತ್ತೆ. ಯಾಕೆಂದರೆ ಷೇರುಗಳನ್ನು ಯಾವಾಗ ಮಾರಬೇಕು, ಯಾವಾಗ ಕೊಳ್ಳಬೇಕು ಅನ್ನೋ ನಾಲೆಡ್ಜ್ ಬೇಕು. ನಿಮಗೆ ಡಿಮ್ಯಾಟ್ ಅಕೌಂಟ್ ಇರಬೇಕು, ಯಾವ ಕಂಪನಿ ಹೆಚ್ಚು ವಿಶ್ವಾಸಾರ್ಹವಾದದ್ದು ಅಂತ ಗೊತ್ತಿರಬೇಕು. ಸೊ ಇಲ್ಲ, ನನಗೆ ಅದು ಯಾವ ರಿಸ್ಕು ಇಲ್ಲ, ನನಗೆ ಅದರ ವ್ಯವಹಾರ ಗೊತ್ತಿಲ್ಲ, ಆದರೆ ಇನ್ವೆಸ್ಟ್ ಮಾಡ್ತೀನಿ ನಾನು ಅಂತ ಹೇಳಿದರೆ ಅದಕ್ಕೆ ಮ್ಯೂಚುವಲ್ ಫಂಡಿಗೆ ಹೋಗ್ಬೋದು. ಮ್ಯೂಚುವಲ್ ಫಂಡ್ನವರು ನೀವು ಉಳಿತಾಯ ಖಾತೆಗಳಲ್ಲಿ ಏನು ಹಾಕ್ತೀರ ಹಣವನ್ನು, ಅದನ್ನು ಅವರು ಶೇರ್ ಮಾರುಕಟ್ಟೆಗಳಲ್ಲಿ ಇನ್ವೆಸ್ಟ್ ಮಾಡಿ ನೀವು ಹೂಡಿರ್ತಕ್ಕಂಥ ಹಣಕ್ಕೆ ನಿಗದಿತ ಪ್ರಮಾಣದ ಬಡ್ಡಿಯನ್ನು ಅವರು ಸೇರಿಸಿ ನಿಮ್ಮ ಅಕೌಂಟಿಗೆ ಹಾಕ್ತಾ ಹೋಗ್ತಾರೆ. ಸೊ ನೋಡಿರಲ್ಲ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಒಟ್ಟಾರೆ ಹಣಕಾಸಿನ ನಿರ್ವಹಣೆ ಅಂತ ಬಂದಾಗ ವ್ಯವಹಾರ ಸಂಸ್ಥೆಗಳಲ್ಲಿ ಹಣಕಾಸು ಅಂದರೆ ಏನು, ಹಣಕಾಸಿನ ಪ್ರಾಮುಖ್ಯತೆ ಏನು, ಹಣಕಾಸಿನ ಮೂಲಗಳು ಅಂತ ಬಂದಾಗ ಅಲ್ಪಾವಧಿ ಬಂಡವಾಳ, ದೀರ್ಘಾವಧಿ ಬಂಡವಾಳ, ಅಲ್ಪಾವಧಿಯ ಮೂಲಗಳು, ಅಲ್ಪಾವಧಿಯ ಹಣಕಾಸಿನ ಮೂಲಗಳು, ದೀರ್ಘಾವಧಿಯ ಹಣಕಾಸಿನ ಮೂಲಗಳು, ಜೊತೆಗೆ ದೀರ್ಘಾವಧಿಯ ಹಣಕಾಸನ್ನು ಕೊಡ್ತಕ್ಕಂಥ ಹಣಕಾಸು ಸಂಸ್ಥೆಗಳು ಯಾವ್ದ್ಯಾವುದು, ಜೊತೆಗೆ ಈ ಸಾರ್ವಜನಿಕ ಠೇವಣಿಗಳು ಮತ್ತು ಸಾಹಸ ಬಂಡವಾಳ. ಸೊ ಷೇರು ಮಾರುಕಟ್ಟೆ ಎಲ್ಲ ವಿಷಯಗಳನ್ನು ವಿವರವಾಗಿ ನಾವು ಹೇಳ್ತಾ ಹೋಗಿದ್ದೀವಿ. ನೀಟಾಗಿ ಅಭ್ಯಾಸ ಮಾಡಿ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ವಿಷಯವಾದರೂ ನೀಟಾಗಿ ಅದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಬರೀಲಿಕ್ಕೆ ಸುಲಭ ಆಗುತ್ತೆ. ಸೊ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.